ನಡೆಸುತ್ತಿದ್ದಾರೆ. ನಾವು ಮೊದಲಿಗೆ ಈ ಹೋಟೆಲ್ ಇರೋ ಸೂಪರ್ ನ್ಯಾಚುರಲ್ ಪವರ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಈ ಹೋಟೆಲ್ 2 ಶೇಡ್ಸ್ ಇದೆ. ಒಂದು ಸೂಪರ್ ನ್ಯಾಚುರಲ್ ಪವರ್ಸ್, ಇನ್ನೊಂದು ಈ ಕೋಟೆಗೆ ಹಲವಾರು ಕಥೆಗಳು ಕಟ್ಟಿದ್ದಾರೆ. ಕೆಲವೊಂದು ಜನರು ಇದು ಹಾನಿಯಾದ ಸ್ಥಳವೆಂದು ನಂಬ್ತಾರೆ. ಅದೇ ಜನರು ಇಲ್ಲಿ ಸೂಪರ್ ನ್ಯಾಚುರಲ್ ಪವರ್ ಇದೆ ಅಂತಾನು ಹೇಳ್ತಾರೆ. ದೇವ್ರೇ, ನಾನು ನಿಮ್ಮ ಭಕ್ತ, ನಾನೊಂದು ದಾರಿ ತೋರಿಸ್ತೀನಿ, ಅದೆಲ್ಲ ಈಸಿಯಾಗಿ ಸಕ್ಸಸ್ ಮಾಡೋ ಅನ್ನೋದ್ರಲ್ಲ. ಆ ವೈಟ್ ಪೇಪರ್ ಮೇಲೆ ನಾವು ಮನಸ್ಸಲ್ಲಿ ಅನ್ಕೊಂತೀವಿ, ಅದನ್ನ ಬರ್ದ್ಬಿಟ್ಟು ಅಲ್ಲಿ ಇಟ್ಟರೆ ಅದು ನಾವು ಅನ್ಕೊಂಡಿಂಗೆ ನಡೀತದಂತೆ. ಅದಕ್ಕೆ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋಣ. ಇಲ್ಲಿ ನೋಡಿ, ಇಲ್ಲಿ ಹತ್ತರ ಹಾಕಿ ಈ ಕಲ್ಲೆಲ್ಲ ನೋಡಿ ಒಂಥರ ಆಯಿಲ್ ಆಗಿದೆ ಅಲ್ಲ, ಅಬ್ಸರ್ವ್ ಮಾಡ್ತಿದ್ದೀರಲ್ಲ. ಇದು ದಿಲ್ಲಿ ಡಿಸ್ಟ್ರಿಕ್ಟ್ ಕ್ರಿಕೆಟ್ ಅಸೋಸಿಯೇಷನ್. ಈ ಅಸೋಸಿಯೇಷನ್ ಇನ್ವಾಲ್ವ್ ಆಗಿರೋದು ಯಂಗ್ ಟ್ಯಾಲೆಂಟೆಡ್ ಕ್ರಿಕೆಟರ್ಸ್ಗೆ ಇರೋದು ಅಕಾಡೆಮಿನೂ ಇದೆ, ಮತ್ತೆ ಇವ್ರ ಕಡೆಯಿಂದ ಕೋಚಿಂಗ್ ಪ್ರೋಗ್ರಾಮು ಸಿಗುತ್ತೆ ಯಂಗ್ ಕ್ರಿಕೆಟ್ ಪ್ಲೇಯರ್ಸ್. ಪ್ರಸ್ತುತ ಈ ಕೋಟೆಯಲ್ಲಿ ಮಜೀದಿಯ ಅವಶೇಷಗಳು ಮಾತ್ರ ಉಳಿದಿವೆ. 14ನೇ ಶತಮಾನದಲ್ಲಿ ಫಿರೋಜ್ ಶಾ ಅವಧಿಯಿಂದ ಡೆಲ್ಲಿಯಲ್ಲೇ ಮೊದಲ ಮಜೀದಿ, ಅತಿ ದೊಡ್ಡ ಮಜೀದಿ ಆಗಿತ್ತು ಇದು. ಇದರಲ್ಲ ಮೇನ್ ಹೈವೇ ರೋಡ್ ಇದು ಬಂದು NH44 ಶ್ರೀನಗರದಿಂದ ಕನ್ಯಾಕುಮಾರಿಗೆ ಹೋಗೋ ಹೈವೇ ರೋಡ್ ಇದೆ. ಇತ್ತೀಚಿನ ದಿನಗಳಲ್ಲಂತೂ ತುಂಬಾನೇ ಫೇಮಸ್ ಆಗಿದೆ. ಈ ಸ್ಥಳನ ನೆನಪಲ್ಲಿ ಇಟ್ಕೊಳ್ಳಿ. ನಾನು ಇಲ್ಲೇ ಇದ್ರ ಬಗ್ಗೆ ಹೇಳೋದಕ್ಕಿಂತ ಕೆಳಗಡೆ ಹೋಗ್ಬಿಟ್ಟು ತೋರಿಸ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ, ಅದು ಚೆನ್ನಾಗಿ ಅರ್ಥ ಆಗುತ್ತೆ ಇದ್ರು. ಆದ್ರೆ ಈಗ 2024ರಲ್ಲಿ ಇಲ್ಲಿ ನೋಡಿ ಗೇಟ್ ನ ವೆಲ್ಡಿಂಗ್ ಮಾಡ್ಬಿಟ್ಟವ್ರೆ ಓಪನ್ ಹಾಕ್ದಾಗೆ. ಲಾಸ್ಟಲ್ಲಿ ಹೇಳ್ತೀನಿ ಏನಕ್ಕೆ. ಜನರಿಗೆ ಅದು ಸಾಕಾಗ್ಲಿಲ್ಲ, ಜನರಿಗೆ ಇನ್ನೂ ಜಾಸ್ತಿ ಮಸಾಲ ಬೇಕು, ಅವ್ರಿಗೆ ಎಂಟರ್ಟೈನ್ಮೆಂಟ್ ಜಾಸ್ತಿ ಬೇಕಲ್ಲ. ಇಲ್ಲಿ ದೆವ್ವ ಇದೆ, ನನಗೆ ಬಂದು ಹಾಯ್ ಹೇಳಿದೆ. ನಮಸ್ತೆ ಅವ್ರನ್ನ, ವೆಲ್ಕಮ್ ಬ್ಯಾಕ್ ಟು ದ ರಮೇಶ್ ಕುಮಾರ್ ಚಾನಲ್. ಹೋಪ್ ಇವರನ್ನ ಈಗ ಅಬ್ಸಲ್ಯೂಟ್ಲಿ ಗ್ರೇಟ್. ಇವತ್ತು ಬಂದ್ಬಿಟ್ಟು ಫಿರೋಜ್ ಶಾ ಕೋತ್ಲಾ ಫೋರ್ಟ್ ಹತ್ರ ಇದೀವಿ. ಈ ಫೋರ್ಟ್ ಬಂದು ರೆಡ್ ಫೋರ್ಟ್ ಗಿಂತ ತುಂಬಾ ಹಳೆಯದು. ಫಿರೋಜ್ ಶಾ ಕೋತ್ಲಾ ಕೋಟೆಯು ದೆಹಲಿಯ ಒಂದು ಐತಿಹಾಸಿಕ ಕೋಟೆಯಾಗಿದ್ದು, ಇದು 14ನೇ ಶತಮಾನದಲ್ಲಿ ಶ್ರೇಷ್ಠ ತುಘಲಕ್ ವಂಶದ ಸುವರ್ಣ ಕಾಲದ ಅವಶೇಷವಾಗಿದೆ. ಈ ಕೋಟೆಯು ಸುಲ್ತಾನ್ ಫಿರೋಜ್ ಶಾ ತುಘಲಕ್ ಅವರ ಆದೇಶದ ಮೇರೆಗೆ 1354ರಲ್ಲಿ ನಿರ್ಮಿಸಲಾಯಿತು. ನೀವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಿ ಇಲ್ಲಿ ಬರೋ ಪ್ಲಾನ್ ಇದ್ರೆ ಮೆಟ್ರೋದಲ್ಲಿ ಬನ್ನಿ ಅಂತ ಹೇಳ್ತೀನಿ. ಇಲ್ಲಿಗೆ ನಿಯರೆಸ್ಟ್ ಮೆಟ್ರೋ ಸ್ಟೇಷನ್ ಅಂದ್ರೆ ITO ಮೆಟ್ರೋ ಸ್ಟೇಷನ್, ಅಲ್ಲಿಂದ ನೀವು ಬೈ ವಾಕ್ ಬರ್ಬೋದು. ಈ ಫೋರ್ಟ್ ಒಳಗಡೆ ಹೋಗೋಕ್ಕೆ ಎಂಟ್ರಿ ಟಿಕೆಟ್ ಬಂದು ಆಫ್ಲೈನಲ್ಲಾದರೆ 25 ರೂಪಾಯಿ ಚಾರ್ಜ್ ಮಾಡ್ತಾರೆ, ಆನ್ಲೈನಲ್ಲಾದರೆ 20 ರೂಪಾಯಿ ಚಾರ್ಜ್ ಮಾಡ್ತಾರೆ. ಅಲ್ಲಿ ನೋಡಿ ಟಿಕೆಟ್ ಕೌಂಟರು ಅಲ್ಲಿರ್ತದೆ, ಸ್ಕ್ಯಾನರಲ್ಲಿದೆ. ಆ ಸ್ಕ್ಯಾನರ್ನ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ನಾವು ಆನ್ಲೈನಲ್ಲಿ ಟಿಕೆಟ್ ಬೈ ಮಾಡಿದ್ರೆ ಒಂದು PDF ಡೌನ್ಲೋಡ್ ಆಗಿರುತ್ತಲ್ಲ, ಆ QR ಕೋಡ್ನ ಸೆಕ್ಯೂರಿಟಿ ಗಾರ್ಡ್ಗೆ ತೋರಿಸ್ಬಿಟ್ಟು ಸ್ಕ್ಯಾನ್ ಮಾಡಿಬಿಟ್ಟು ಒಳಗಡೆ ಹೋಗೋದು. ಇದು ಎಲ್ಲ ಕಡೆನೂ ಸೇಮ್ ಇರ್ತದೆ ಪ್ರೊಸೆಸ್. ಫಿರೋಜ್ ಶಾ ತುಘಲಕ್ ಅವರು ತಮ್ಮ ಸಾಮ್ರಾಜ್ಯವನ್ನು ಶಕ್ತಿಯುತವಾಗಿಸಲು ಮತ್ತು ಹೊಸ ನಗರವನ್ನು ಸ್ಥಾಪಿಸಲು ಈ ಕೋಟೆಯನ್ನು ನಿರ್ಮಿಸಿದರು. ಈ ನಗರವು ಅವರ ಸಾಮ್ರಾಜ್ಯದ ರಾಜಕೀಯ ಮತ್ತು ಆಡಳಿತ ಕೇಂದ್ರವಾಗಿತ್ತು. ಈ ಕೋಟೆಯ ಗೋಡೆಗಳನ್ನ ಅಬ್ಸರ್ವ್ ಮಾಡಿದ್ರೆ ಇದೊಂದು ತುಘಲಕ್ ಶೈಲಿಯ ಶ್ರೇಷ್ಠ ಉದಾಹರಣೆಯಾಗಿದೆ. ಗಟ್ಟಿಯಾದ ಗೋಡೆಗಳು ಮತ್ತು ಕೋಟೆಗಳೊಂದಿಗೆ ಇದು ಸಂಕೀರ್ಣವಾಗಿಯೇ ನಿರ್ವಹಿತ ಶ್ರೇಷ್ಠ ಭದ್ರತಾ ಶಿಲ್ಪವನ್ನು ಹೊಂದಿದೆ. ನಾವು ಮೊದಲಿಗೆ ಈ ಕೋಟೆಯಲ್ಲಿ ಏನೇನು ನೋಡಬಹುದು ಅನ್ನೋದು ತಿಳ್ಕೊಳ್ಳೋಣ. ಈ ಕೋಟೆ ಬಂದು ಇದು 14ನೇ ಶತಮಾನದ ತುಘಲಕ್ ವಂಶದ ಕಾಲದಲ್ಲಿ ಮಹತ್ವಪೂರ್ಣ ಐತಿಹಾಸಿಕ ಶಿಲ್ಪವನ್ನು ಹೊಂದಿರುವ ಕೋಟೆಯಾಗಿದೆ. ಇಲ್ಲಿ ಅಶೋಕ ಪಿಲ್ಲರ್, ಮಸೀದಿ, ಬಾವಳಿ ಈ 3 ತುಂಬಾ ಹಳೆಯದಾದದ್ದು. ಈ ಕೋಟೆಯ ಸ್ಥಳೀಯ ಪೌರಾಣಿಕ ಕಥೆಗಳು ಮತ್ತು ಸೂಪರ್ ನ್ಯಾಚುರಲ್ ನಂಬಿಕೆಗಳು ತೊಡಗಿಸಿಕೊಂಡಿದೆ. ಕೆಲವರು ಇದು ಸೂಪರ್ ನ್ಯಾಚುರಲ್ ನೆಲ ಎಂದು ನಂಬ್ತಾರೆ. ಹಿಸ್ಟರಿ ಅಂದ್ರೆ ತುಂಬಾ ಇಷ್ಟ ಇರ್ತದಲ್ಲ, ಹಿಸ್ಟಾರಿಕಲ್ ಪ್ಲೇಸ್ ಅಂದ್ರೂ ತುಂಬಾ ಇಷ್ಟ ಇರ್ತದಲ್ಲ. ಮತ್ತೆ ಪ್ರವಾಸಿಗರಿಗೆ ಫಿರೋಜ್ ಶಾ ಕೋತ್ಲಾ ಕೋಟೆಯು ದೆಹಲಿಯ ಮಧ್ಯಕಾಲೀನ ಶಿಲ್ಪ ಮತ್ತು ಐತಿಹಾಸಿಕವನ್ನು ತಿಳ್ಕೊಳ್ಳಕ್ಕೆ ಒಳ್ಳೆ ಪ್ಲೇಸ್ ಆಗಿದೆ. ಇದು ಕಾಲಕ್ರಮೇಣ ಕೋಟೆಯ ಹಲವಾರು ಭಾಗಗಳು ಧ್ವಂಸವಾಗುತ್ತಿವೆ. ಪ್ರಸ್ತುತ ಇದನ್ನು ಸಂರಕ್ಷಿಸಲು ಮತ್ತು ಪುನರ್ ಸ್ಥಾಪಿಸಲು ಹಲವಾರು ಕಾರ್ಯತಂತ್ರಗಳು ನಡೆಯುತ್ತಿವೆ. ಇದು ಸ್ಟೇಟ್ ಗೌರ್ಮೆಂಟ್ ಮತ್ತೆ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅವರು ರೆಗ್ಯುಲರ್ ಆಗಿ ಇನ್ಸ್ಪೆಕ್ಷನ್ ಮಾಡಿಬಿಟ್ಟು ಎಲ್ಲೆಲ್ಲಿ ಹಾಳಾಗಿದೆಯೋ ಅದನ್ನೆಲ್ಲ ಪುನರ್ ಸ್ಥಾಪಿಸಲು ಕಾರ್ಯಗಳನ್ನು ನಡೆಸುತ್ತಿದ್ದಾರೆ. ನಾವು ಮೊದಲಿಗೆ ಈ ಹೋಟೆಲ್ ಇರೋ ಸೂಪರ್ ನ್ಯಾಚುರಲ್ ಪವರ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಈ ಹೋಟೆಲ್ 2 ಶೇಡ್ಸ್ ಇದೆ. ಒಂದು ಸೂಪರ್ ನ್ಯಾಚುರಲ್ ಪವರ್ಸ್, ಇನ್ನೊಂದು ಈ ಕೋಟೆಗೆ ಹಲವಾರು ಕಥೆಗಳು ಕಟ್ಟಿದ್ದಾರೆ. ಕೆಲವೊಂದು ಜನರು ಇದು ಹಾನಿಯಾದ ಸ್ಥಳವೆಂದು ನಂಬ್ತಾರೆ. ಅದೇ ಜನರು ಇಲ್ಲಿ ಸೂಪರ್ ನ್ಯಾಚುರಲ್ ಪವರ್ ಇದೆ ಅಂತಾನು ಹೇಳ್ತಾರೆ. ಇತ್ತೀಚಿನ ದಿನಗಳಲ್ಲಿ ಇಲ್ಲಿನ ಸ್ಥಳೀಯರು ಮತ್ತು ಹಲವಾರು ಭಕ್ತಾದಿಗಳು ಇಲ್ಲಿಗೆ ಬಂದು ಪೂಜೆ ಸಲ್ಲಿಸ್ತಿದ್ದಾರೆ. ಮೊದಲಿಗೆ ನಾವು ಇಲ್ಲಿನ ಸೂಪರ್ ನ್ಯಾಚುರಲ್ ಪವರ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಪ್ರತಿ ಶುಕ್ರವಾರವೂ ಈ ಕೋಟೆಯಲ್ಲಿ ವಿಶೇಷ ಪೂಜೆ ಮತ್ತು ಪ್ರಾರ್ಥನೆಯ ಸ್ಥಳವಾಗಿದೆ. ಇಲ್ಲಿನ ಸ್ಥಳೀಯರು ಮತ್ತು ಭಕ್ತಾದಿಗಳು ಶ್ರದ್ಧಾ ಭಕ್ತಿಯಿಂದ ಪೂಜೆ ಸಲ್ಲಿಸ್ತಾರೆ. ಇಲ್ಲಿ ಅತಿ ಹೆಚ್ಚಿಗೆ ಕಾರ್ಯಕ್ರಮಗಳು, ಹಬ್ಬಗಳು ನಡೀತವೆ. ಈ ಕೋಟೆಯಲ್ಲಿ ಮಾಯಾಜಲಕ ಕಥೆಗಳು ಅತಿ ಹೆಚ್ಚಿಗೆ ಜನಪ್ರಿಯವಾಗಿವೆ. ನೀವು ಇಲ್ಲಿ ನೋಡ್ತಿದ್ದೀರಲ್ಲ, ಆ ವೈಟ್ ಪೇಪರ್ ಮೇಲೆ ನಾವು ಮನಸ್ಸಲ್ಲಿ ಅನ್ಕೊಂತೀವಿ, ಅದನ್ನ ಬರ್ದ್ಬಿಟ್ಟು ಅಲ್ಲಿ ಇಟ್ಟರೆ ಅದು ನಾವು ಅನ್ಕೊಂಡಿಂಗೆ ನಡೀತದಂತೆ. ಅದಕ್ಕೆ ಇಲ್ಲಿ ಬಂದಿರೋರೆಲ್ಲ ವೈಟ್ ಪೇಪರ್ ಅಲ್ಲಿ ಅವ್ರ ಕಷ್ಟ ಸುಖಗಳನ್ನ ಬರೆದ್ಬಿಟ್ಟು ಅಲ್ಲಿ ಇಟ್ಬಿಟ್ಟು ಹೋಗ್ತಾರೆ. ಇಲ್ಲಿ ನೋಡ್ತಿದ್ದೀರಲ್ಲ, ಇಲ್ಲಿ ನೋಡಿ ಈ ಥರ ಬರೆದ್ಬಿಟ್ಟು ಇಲ್ಲಿ ಇಟ್ಬಿಟ್ಟು ಹೋಗ್ತಾರೆ. ನಾನು ಕಷ್ಟಪಡ್ತೀನಿ, ನನ್ನ ಸಕ್ಸಸ್ಗೊಂದು ದಾರಿ ತೋರಿಸು ಅಂತ ಕೇಳೋದ್ರಲ್ಲಿ ನ್ಯಾಯ ಇದೆ. ದೇವ್ರೇ, ನಾನು ನಿಮ್ಮ ಭಕ್ತ, ನಾನೊಂದು ದಾರಿ ತೋರಿಸ್ತೀನಿ, ಅದ್ರಲ್ಲಿ ನಾನು ಈಸಿಯಾಗಿ ಸಕ್ಸಸ್ ಮಾಡೋ ಅನ್ನೋದ್ರಲ್ಲಿ ನ್ಯಾಯ ಇಲ್ಲ ಅಂತ ನಾನು ನಂಬ್ತೀನಿ. ನೋಡಿ, ಇದು ಮ್ಯಾಗ್ನೆಟಿಕ್ ವಾಲ್ ಅಂತಾನೆ ಹೇಳ್ತಾರೆ. ಈ ಗೋಡೆಗೆ ನಾವು ಕಾಯಿನ್ಸ್ ಅಂಟಿಸಿದ್ರೆ ಅದು ಹಂಗೆ ಕಚ್ಕೊಂತದಂತೆ. ಎದ್ನು ಟ್ರೈ ಮಾಡೋಣ ನಾವು ಈಗ. ಈ ಕಾಲದಲ್ಲಿ ನೀವು ಇಂಥದ್ದು ನಂಬ್ತೀರಾ? ನೀವು ನಮ್ಮಂಗಿದ್ರೆ ಕೆಳಗಡೆ ಕಮೆಂಟ್ ಮಾಡಿ. ಇಲ್ಲಿ ನೋಡ್ತಿದ್ರಲ್ಲ, ಪೂಜೆ ವೇಳೆಯಲ್ಲಿ ಇದಲ್ಲೇ ಇತ್ತರ ಬಾಟಲ್ಗಳು, ಈ ಇತ್ತರ ಬಾಟಲ್ಗಳೆಲ್ಲ ಈ ಗೋಡೆ ಇದೆಲ್ಲ ಈ ಗೋಡೆ ಮೇಲೆ ದೇವರಿಗೆ ಸಮರ್ಪಣೆ ಮಾಡಿರೋದು. ಇದನ್ನೆಲ್ಲ ಇಲ್ಲೆಲ್ಲ ಒಂಥರ ಸ್ಮೆಲ್ ಬರ್ತಿದೆ, ಒಂಥರ ಪರಿಮಳ ಘಮ ಘಮ ಅಂತ ಸ್ಮೆಲ್ ಬರ್ತಿದೆ. ಇಲ್ಲೆಲ್ಲ ಇತ್ತರ ಬಾಟಲ್ ಹಾಕಿರೋದು. ನಾವು ಒಂದ್ಸತಿ ಇಲ್ಲಿ ಕಾಯಿನ್ ಇಟ್ಟು ನೋಡೋಣ. ಬಟ್
ಕಚ್ಕೊಳತ್ತಿಲ್ಲ ನೋಡೋಣ. ಡೆಲ್ಲಿಲಿರೋ ಗೋಡೆ ಕಚ್ಚೋಣ ಅಂತ ನಾನು ಟ್ರೈ ಮಾಡಿದ್ರೆ ಇಲ್ಲಿ ನೋಡಿ ಕೆಳಗಡೆ ಬಿದ್ದಿದ್ದು ಶ್ರೀಲಂಕಾ ಗಂಟ ಹೋಗ್ತಿದೆ. ಈಗ ನೋಡಿ ನಾನು ಟ್ರೈ ಮಾಡ್ತಿದ್ದೀನಲ್ಲ ಗೋಡೆ ಕಚ್ಚೋಕ್ಕೆ, ಆದರೂ ಕಚ್ಕೊತಿಲ್ಲ. ಇದೇ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಮಿಲಿಯನ್ಸ್ ಆಫ್ ವ್ಯೂಸ್ ಇರ್ತವೆ ಈ ಗೋಡೆಗೆ ಕಾಯಿನ್ ಕಚ್ಕೊಂಡಂಗೆ. ಒಂದಲ್ಲ ಎರಡಲ್ಲ ಸುಮಾರು ಕಾಯಿನ್ಸ್ ಕಚ್ಕೊತವೆ. ಇಲ್ಲಿ ಮಹಾಶಕ್ತಿ ಇದೆ ಅಂತ ಹೇಳ್ಬಿಟ್ಟು ಅದೇ ಥರ ಇಲ್ಲಿ ಸೂಪರ್ ನ್ಯಾಚುರಲ್ ಪವರ್ಸ್ ಇದೆ ಅಂತಲೂ ತೋರಿಸ್ತಾರೆ. ಹೌದು, ಅದು ನಿಜನೇ. ನೋಡ್ತೀರಲ್ಲ ಅಲ್ಲಿ ಪೇಪರಲ್ಲಿ ಬರೆದಿಟ್ಟಿದ್ದಾರೆ. ಅದು ಅಲ್ಲದೆ ಪಕ್ಕದಲ್ಲೇ ನೋಡಿದ್ರಲ್ಲ ಸುಮಾರು 10 ಬಾಟಲ್ಸ್ ಇವೆ ಪೂಜೆ ಮಾಡಿರೋದು. ಸುಮಾರು ಜನ ಬಂದು ಅವ್ರ ಮನಸ್ಸಲ್ಲಿರೋದನ್ನ ಪೇಪರ್ ಮೇಲೆ ಬರೆದ್ಬಿಟ್ಟು ಅಲ್ಲಿ ಇಟ್ಬಿಟ್ಟು ಹೋಗ್ತವ್ರೆ. ಅಲ್ಲಿ ಹೋಗ್ತಿರೋ ಸೆಕ್ಯೂರಿಟಿ ಗಾರ್ಡ್ನ ಕೇಳಿದ್ರೆ ಹೌದು ಇದೇ ವಾಲೆ ಮ್ಯಾಗ್ನೆಟಿಕ್ ವಾಲ್ ಅಂತ ಹೇಳಿದ್ರು. ಇಲ್ಲಿ ಸೂಪರ್ ನ್ಯಾಚುರಲ್ ಪವರ್ಸ್ ಇದೆ ಅಂತಲೂ ಹೇಳಿದ್ರು. ಒಂದು ನಿಮಿಷ ಇದನ್ನೆಲ್ಲ ಪಕ್ಕಕ್ಕಿಡಿ, ಒಂದು ಸ್ವಲ್ಪ ಹೊತ್ತು ಈ ಗೋಡೆನ ಅಬ್ಸರ್ವ್ ಮಾಡೋಣ ಬನ್ನಿ. ಹಾಗೆ ಒಂದು ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋಣ. ಇಲ್ಲಿ ನೋಡಿ, ಇಲ್ಲಿ ಹತ್ತರ ಹಾಕಿ ಈ ಕಲ್ಲೆಲ್ಲ ನೋಡಿ ಒಂಥರ ಆಯಿಲ್ ಆಗಿದೆ ಅಲ್ಲ, ಅಬ್ಸರ್ವ್ ಮಾಡ್ತಿದ್ದೀರಲ್ಲ. ಇದ್ರ ಮೇಲೆ ನೀವು ಕಾಯಿನ್ ಇಟ್ರೆ ಕಚ್ಕೊಂತದೆ. ಅದೇ ಆ ಥರ ಎಲ್ಲ ಹೋದ್ಮೇಲೆ ಡ್ರೈ ಆದ್ಮೇಲೆ ಆ ಕಲ್ಲು ಮೇಲೆ ಈಗ ಕಾಯಿನ್ ಇಟ್ರೆ ಕಚ್ಕೊಳ್ಳಲ್ಲ. ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ನೋಡ್ತಿದ್ದೀರಲ್ಲ ಇದೆಲ್ಲ ಮಾರ್ಕ್ಸ್, ಇದೆಲ್ಲ ಕಾಯಿನ್ಸ್ ಇಲ್ಲಿ ಇಟ್ಟು ಈ ಥರ ಕಚ್ಕೊಂಡಿರೋದೇ ಇಲ್ಲೆಲ್ಲ. ಇಲ್ಲಿ ಈ ಮಾರ್ಕ್ಸ್ ನೋಡಿ ಇಲ್ಲೆಲ್ಲ ಮಾರ್ಕ್ಸ್ ಇದೆಲ್ಲ ರೌಂಡ್ದು ನೋಡಿ ಮಾರ್ಕ್ಸ್. ಇದೆಲ್ಲ ಕಾಯಿನ್ಸ್ದು ಮಾರ್ಕ್ಸು. ನಾನು ನನ್ನ ಕಾಯಿನ್ನ ಅಲ್ಲಿಟ್ಟಿದ್ದೀನಿ. ಆ ಕಾಯಿನ್ನ ತೊಗೊಂಡು ಗಟ್ಟಿಗೆ ಪ್ರೆಸ್ ಮಾಡು, ಅಲ್ಲೇ ಕಚ್ಕೊಂಡ್ಬಿಡುತ್ತೆ ಅಂತ ಹೇಳಿದ್ರು. ನೋಡ್ತಿದ್ರಲ್ಲ ಆ ಕಾಯಿನ ಗಟ್ಟಿಗೆ ಗೋಡೆಗೆ ಪ್ರೆಸ್ ಮಾಡಿದ್ರೆ ಆ ಆಯಿಲ್ ಥರ ಜಿಡ್ಡಿತ್ತಲ್ಲ ಅದಕ್ಕೆ ಕಚ್ಕೊಂಡಿದೆ. ಅದು ನಾವೇನಾದ್ರೂ ಹತ್ತರ ಏನಾದ್ರು ಹಾಕಿದ್ರೆ ಸುಮ್ಮನೆ ಅಲ್ಲಿ ಕಾಯಿನ ಇಟ್ಟರೆ ಹಂಗೆ ಕಚ್ಕೊಳತ್ತೆ. ಈ ಕೋಟೆಯ ಒಳಗಡೆ ಮಧ್ಯಭಾಗದಲ್ಲೇ ನೋಡಿ ಅದ್ಭುತವಾದ ಉದ್ಯಾನವನ, ಒಂದು ಅದ್ಭುತವಾದ ಪಾರ್ಕ್ ಇದೆ. ಪೃಥ್ವಿರಾಜ್ ಚೌಹಾಣ್ ಅವರ ಕಾಲದಲ್ಲೇ ಹಿಂದೂ ರಾಜನಿಂದ ನಿರ್ಮಿಸಲ್ಪಟ್ಟಿರೋ ಕೋಟೆ ಇದು ಅಂತಾನು ಇದರ ಐತಿಹಾಸಿಕ ಹಿನ್ನೆಲೆ ಇದೆ. ಇನ್ನು ನಾವು ಆ ಸೈಡ್ ನೋಡ್ಕೊಂಡ್ರೆ ಬಾವಳಿ, ಅಶೋಕ ಪಿಲ್ಲರ್, ಮಜೀದಿ 3ನೇ ಎಕ್ಸ್ಪ್ಲೋರ್ ಮಾಡಬಹುದು. 1354ರಲ್ಲಿ 14ನೇ ಶತಮಾನದಲ್ಲಿ ಕಟ್ಟಿರೋ ಕೋಟೆ ಇದು. ಕೋಟೆ ಒಳಗಡೆ ಇರೋ ಸಣ್ಣ ಸಣ್ಣ ಗೋಡೆಗಳು ಬಿದ್ದೋಗಿದೆ, ಆದ್ರೆ ಈ ಕೋಟೆ ಇದೆಲ್ಲ ಒಂದ್ ಸ್ವಲ್ಪನೂ ಬಿರುಕು ಬಿಟ್ಟಿಲ್ಲ, ಅಷ್ಟೊಂದು ಸ್ಟ್ರಾಂಗ್ ಆಗಿದೆ. ಈ ಗೇಟ್ ಇದೆಲ್ಲ, ಈ ಗೇಟ್ ಒಳಗಡೆಯಿಂದ ಹೋದ್ರೆ ನೋಡಿ ಫೋರ್ಟ್ ಮೇಲ್ಗಡೆ ಹೋಗ್ಬೋದು, ಆದ್ರೆ ಯಾರನ್ನೂ ಒಳಗಡೆ ಹೋಗ್ದಂಗೆ ಆ ಗೇಟ್ಗೆ ಬೀಕ್ ಆಗ್ಬಿಟ್ಟವ್ರೆ. ನೆಲ ಎಲ್ಲೂ ಖಾಲಿ ಇಲ್ಲದೆ ನೋಡಿ ಈ ತರ ಗ್ರೀನರಿ ಗ್ರಾಸ್ ನೋಡ್ಕೋಬಹುದು. ಹುಲ್ಲಿನ ಪುರೆ ಅದ್ಭುತವಾಗಿದೆ ಮತ್ತು ಆಕರ್ಷಕವಾಗಿದೆ. ಇಲ್ಲಿ ಈ ಫೋಟೋ ಎಷ್ಟು ದೊಡ್ಡದು ಅಂತ ತೋರಿಸ್ತೀನಿ ನೋಡಿ ಆ ವಾಲ್ ಇದೆಲ್ಲ ಅಲ್ಲಿಂದ ಹಿಡಿದು ನೋಡಿ ಆ ಲಾಸ್ಟ್ ವಾಲಿಂದ ಹಿಡಿದು ಇಷ್ಟೇ ಇರೋದು. ಈ ಕೋಟೆ ನೋಡಕ್ ತುಂಬಾ ಚಿಕ್ಕದಾಗಿ ಕಾಣುತ್ತೆ, ಆದ್ರೆ ಇದ್ರ ಗೋಡೆಗಳು ತುಂಬಾ ಗಟ್ಟಿಯಾಗಿದೆ. ಇನ್ನು ಫೋರ್ಟ್ ಮಧ್ಯದಲ್ಲಿ ನಮ್ಮ ಭಾರತ ದೇಶದ ತ್ರಿವರ್ಣ ಧ್ವಜ, ಅದ್ರ ಹಿಂದ್ಗಡೆ ಅಶೋಕ ಪಿಲ್ಲರ್ ಇದೆ. ಈ ಕೋಟೆ ಗೋಡೆ ಹೊರಗಡೆ DDCA ದಿಲ್ಲಿ ಡಿಸ್ಟ್ರಿಕ್ಟ್ ಕ್ರಿಕೆಟ್ ಅಸೋಸಿಯೇಷನ್, ಈ ಅಸೋಸಿಯೇಷನ್ ಇನ್ವಾಲ್ವ್ ಆಗಿರೋದು ಯಂಗ್ ಟ್ಯಾಲೆಂಟೆಡ್ ಕ್ರಿಕೆಟರ್ಸ್ಗೆ. ಇರೋದು ಅಕಾಡೆಮಿನೂ ಇದೆ, ಮತ್ತೆ ಇವ್ರ ಕಡೆಯಿಂದ ಕೋಚಿಂಗ್ ಪ್ರೋಗ್ರಾಮು ಸಿಗುತ್ತೆ ಯಂಗ್ ಕ್ರಿಕೆಟ್ ಪ್ಲೇಯರ್ಸ್ಗೆ. ಈ ಕೋಟೆ ಪಕ್ಕದಲ್ಲೇ ಫಿರೋಜ್ ಶಾ ಕೋತ್ಲಾ ಸ್ಟೇಡಿಯಂ ಇದೆ, ಅದು ಈಗ ಪುನಃ ನವೀಕರಣವಾಗಿದೆ. ಅರುಣ್ ಜೈಟ್ಲೆ ಸ್ಟೇಡಿಯಂ ಅಂತ. DDCA ಪ್ರೆಸಿಡೆಂಟ್ ರಾಜಿತ್ ಶರ್ಮಾ ಅವರು ಹೇಳಿದಾಗೆ ಅರುಣ್ ಜೇಟ್ಲಿ ಅವರ ಹೆಸರಿಡೋದಕ್ಕೆ ಕಾರಣ ಏನಂದ್ರೆ ನಮ್ಮ ಭಾರತ ದೇಶದ ಕೀರ್ತಿ ಪತಾಕನ್ನ ಎತ್ತಿಡಿಯೋ ವಿರಾಟ್ ಕೊಹ್ಲಿ, ವೀರೇಂದ್ರ ಸೆಹ್ವಾಗ್, ಗೌತಮ್ ಗಂಭೀರ್, ಆಶೀಶ್ ನೆಹರು, ಋಷಭ್ ಪಾಟೀಲ್ ತುಂಬಾ ಜನ ಪ್ಲೇಯರ್ಸ್ಗೆ ಇವ್ರು ತುಂಬಾ ಸಪೋರ್ಟಿವ್ ಆಗಿದ್ರು, ಎಂಕರೇಜ್ಮೆಂಟ್ ಕೊಡ್ತಿದ್ರು. ಈ ಸ್ಟೇಡಿಯಂ ಅಲ್ಲಿ ಆಧುನಿಕ ಸೌಲಭ್ಯವನ್ನು ಒದಗಿಸಿ ಇಲ್ಲಿರೋ ಪ್ಲೇಯರ್ಸ್ಗೆ ಟ್ರೈನ್ ಅಪ್ ಮಾಡಲು ಮಾಡರ್ನ್ ಫ್ಯಾಕಲ್ಟಿನೂ ಇತ್ತು. 1883ರಲ್ಲಿ ನಿರ್ಮಾಣ ಆಗಿರೋ ಈ ಸ್ಟೇಡಿಯಂ ಅಲ್ಲಿ ಟೆಸ್ಟ್ ಮ್ಯಾಚ್, ಒನ್ ಡೇ ಇಂಟರ್ನ್ಯಾಷನಲ್ ಮ್ಯಾಚ್, T20 ಇಂಟರ್ನ್ಯಾಷನಲ್ ಮ್ಯಾಚ್, ಈ ತರ ಹಲವು ಪ್ರಸಿದ್ಧ ಕ್ರಿಕೆಟ್ ಪಂದ್ಯಗಳು ನಡೆದಿವೆ. ಇಲ್ಲೊಂದು ಮಸ್ಜಿದ್ ಇದೆಯಲ್ಲ, ಈ ಪ್ಲೇಸ್ ಅಲ್ಲಿ ಕೈಕಾಲು ಮುಖ ತೊಳ್ಕೊಂಡು ನಮಾಜ್ ಓದಕ್ಕೆ ಹೋಗ್ತಾರೆ. ಅಲ್ಲಿ ಅಶೋಕ ಪಿಲ್ಲರ್ ಇದೆಯಲ್ಲ, ಅದರ ಆಪೋಸಿಟ್ ಮಜೀದಿನೂ ಇದೆ. ಈ ಅಶೋಕ ಸ್ತಂಭವು ಬ್ರಹ್ಮಲಿಪಿ ಶಾಸನವನ್ನು ಹೊಂದಿದೆ. ಅವು ಅಶೋಕ ಚಕ್ರವರ್ತಿಯ ಶಾಸನಗಳಾಗಿವೆ. ಈ ಶಾಸನವು ಅಶೋಕನ ಧರ್ಮನೀತಿ, ನೈತಿಕ ಕಾನೂನು ಮತ್ತು ಬೌದ್ಧ ಧರ್ಮವನ್ನು ಹರಡಲು ಅವನ್ನು ಪ್ರತಿಬಿಂಬಿಸುತ್ತವೆ. ಇಲ್ಲೊಂದು ಬೌಲಿ ಇದೆ ನೋಡಿ, ಇದು ತುಂಬಾ ದೊಡ್ಡದು, ತುಂಬಾ ಆಳ ಇದೆ. ನೀವು ಇಲ್ಲಿ ನೋಡ್ತಿದಾರಲ್ಲ ಬೌಲಿ ನೋಡಿ ಹೇಗಿರ್ತದೆ, ಕೆಳಗಡೆ ಎಷ್ಟು ಆಳ ಇದೆಯೋ ಅಲ್ಲಿ ಗಂಟ ಆ ಥರ ಲೆವೆಲ್ಸ್ ಇರ್ತದೆ. ನೀವು ಅಲ್ಲಿ ನೋಡ್ತಿದಾರಲ್ಲ ಮಜೀದಿ, ಆ ಲಾಸ್ಟ್ ಗೋಡೆ, ಅದರ ಆಪೋಸಿಟ್ ಇರೋದೇ ಅಶೋಕ ಪಿಲ್ಲರ್. ಅಶೋಕ್ನವ್ರು ನಿರ್ಮಿಸಿರೋ ಪೋಲ್ನ ಇಲ್ಲಿಗೆ ಎತ್ಕೊಬಂದು ಪುನಃ ಸ್ಥಾಪಿಸಿರೋದು. ಮೊದಲಿಗೆ ನಾವು ಈ ಬಾವಳಿಯಿಂದ ಎಕ್ಸ್ಪ್ಲೋರಿಂಗ್ ಶುರು ಹಚ್ಕೊಳ್ಳೋಣ. ಈ ಬಾವಳಿ ಎಲ್ಲ ಮಾಹಿತಿ ನೋಡಿ ಈ ಬೋರ್ಡ್ ಮೇಲೆ ಇದೆ. ಇಲ್ಲಿ ಬಿಸಿಲು ಎಷ್ಟು ಭಯಂಕರವಾಗಿದೆ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಇಷ್ಟು ದೊಡ್ಡ ಮರದ ಕೆಳಗಡೆ ನಿಂತಿದ್ರು ಆಟೋಮೆಟಿಕ್ ಆಗಿ ಸ್ವೆಟ್ ಬರ್ತಾನೆ ಇದೆ. ಟಿ ಶರ್ಟ್ ಎಲ್ಲ ನೋಡಿ ಹೆಂಗೆ ನಂದೋಗಿದ್ಯೋ. ಇದನ್ನ ಪಕ್ಕಕ್ಕಿಟ್ರೆ ಈ ಬಾವಿ ಯಾಕೆ ಅಷ್ಟೊಂದು ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ರೆ, ಮೊದಲಿಗೆ ಈ ಬಾವಿ ಪರಿಚಯ ಮಾಡ್ಕೊಳ್ಳೋಣ. ಫಿರೋಜ್ ಶಾ ಕೋಟ್ಲಾ ಕೋಟೆಯ ಬಾವಿ, ಇದನ್ನು ಬಾವಳಿ ಅಂತಲೂ ಕರೆಯಲಾಗುತ್ತದೆ. ದೆಹಲಿ ಫಿರೋಜ್ ಶಾ ತುಘಲಕ್ ಅವರ ಕಾಲದಲ್ಲಿ 14ನೇ ಶತಮಾನದಲ್ಲೇ ನಿರ್ಮಿಸಲಾಗಿರೋದು. ಫಿರೋಜಾಬಾದ್ ಎಂಬ ಹೊಸ ನಗರವನ್ನು ಫಿರೋಜ್ ಶಾ ಸ್ಥಾಪಿಸಿದರು. ಅದು ದೆಹಲಿ ಸುಲ್ತಾನಿನ ರಾಜಧಾನಿಯಾಯಿತು. ಈ ಕೋಟೆ ಸಂಕೀರ್ಣದ ಪ್ರಮುಖ ವೈಶಿಷ್ಟ್ಯಗಳಲ್ಲಿ ಒಂದಾದ ಈ ಬಾವಿಯನ್ನು ಕೋಟೆಯ ಜನರಿಗೆ ನೀರಿನ ಅಗತ್ಯವನ್ನು ಪೂರೈಸಲು ಕಟ್ಟಲಾಯಿತು. ಈ ಬಾವಲಿಗೆ 2 ಬಾಗಿಲು, ನಮ್ಮ ಆಪೋಸಿಟ್ ಇದೆ ನೋಡಿ, ಅದೊಂದು ಬಾಗಿಲು
ಬಾಗ್ಲು, ಇದೊಂದು ಬಾಗ್ಲು. ಈ ಬಾವಲಿ ಆಕರ್ಷಕ ತಂತ್ರಜ್ಞಾನವನ್ನು ಹೊಂದಿದ್ದು ವೃತ್ತಾಕಾರದ ಆಕಾರದಲ್ಲಿ ನಿರ್ಮಿತವಾಗಿದೆ. ಈ ಬಾವಿಯ ತಳಕ್ಕೆ ಇಳಿಯಲು ಸೀಮಿತ ಹಂತಗಳಿವೆ. ಈ ಬಾವಲಿ ಟಾಪ್ ವ್ಯೂ ಅಲ್ಲಿ ಹಿಂಗ್ ಕಾಣುತ್ತೆ. ಈ ಬಾವಲಿ ನೋಡ್ತಿದ್ರಲ್ಲ ವೃತ್ತಾಕಾರದಲ್ಲಿ, ನೀವು ಕೆಳಗಡೆ ಗಂಟ ಹೋಗ್ಬೇಕು ಅಂತ ಹೇಳಿದ್ರೆ ಅಲ್ಲಿ ನೋಡಿ ಆ ತರ ಸರ್ಕಲ್ಸ್ ಇರ್ತವೆ. ಸೊ ಅದೇ ತರ ಆ ಸರ್ಕಲ್ಸ್ನ ಕ್ರಾಸ್ ಮಾಡ್ಕೊಂತ ನೀವು ಕೆಳಗಡೆ ಗಂಟ ಹೋಗ್ಬೋದು. ಈ ಬಾವಿಯು ಆ ಕಾಲದ ಭಾರತದ ಬಾವಿಯ ನಿರ್ಮಾಣದಲ್ಲೇ ಕೌಶಲ್ಯದ ಪ್ರತೀಕವಾಗಿದೆ. ವಿಶೇಷವಾಗಿ ಮಳೆ ನೀರಿನ ಸಂಗ್ರಹಣೆಗಾಗಿ ಯೂಸ್ ಮಾಡ್ತಿದ್ರು. ಇದೀಗ ಈ ಬಾವಿ ಸೇರಿದಂತೆ ಕೋಟೆಯ ಹಲವು ಭಾಗಗಳು ಧ್ವಂಸವಾಗಿವೆ. ಫಿರೋಜ್ ಶಾ ಕೋಟ್ಲಾ ಕೋಟೆದು ಈ ಮ್ಯಾಪ್ ನೋಡಿ ಎಷ್ಟು ರಾಯಲ್ ಆಗಿದೆ ಅಲ್ಲ. ಸದ್ಯಕ್ಕೆ ಇಲ್ಲಿ ಗೇಟ್ಗೆ ಬೀಗ ಹಾಕಿದ್ದಾರೆ, ಒಳಗಡೆ ಯಾರನ್ನು ಬಿಡ್ತಿಲ್ಲ. ನಾವು ಏನಿದ್ರು ನೋಡಿ ಇಲ್ಲಿಂದಾನೆ ನೋಡ್ಬೇಕು. ಹೇಳದ್ನಲ್ಲ ನಿಮ್ಗೆ 2 ಇರ್ತವೆ ಡೋರ್, ಇಲ್ಲೊಂದು ಡೋರ್ ಇದೆ, ಆ ಸೈಡ್ ಸೇಮ್ ಇದೇ ತರ ಇನ್ನೊಂದು ಡೋರ್ ಇದೆ. ಇದು ತುಂಬಾ ಹಳೆ ಬಾವಿ ಇಲ್ಲ, ತುಂಬಾ ಚರಿತ್ರೆ ಹೊಂದಿರೋ ಬಾವಿ ಇಲ್ಲ, ಅದಕ್ಕೆ ಪಬ್ಲಿಕ್ ನಾಟ್ ಅಲೌಡ್ ಒಳಗಡೆಗೆ. ನೋಡಿ ನಾನು ನಿಮ್ಗೆ ಹೇಳದ್ನಲ್ಲ ಇಲ್ಲೊಂದು ಬಾಗ್ಲಿದೆ, ಆದ್ರೆ ಇಲ್ಲಿ ನೋಡಿ ಸುತ್ತಲೂ ಕಾಂಪೌಂಡ್ ಇದೆಲ್ಲ, ಈ ಕಾಂಪೌಂಡ್ ಬಾಗ್ಲು ಇಲ್ಲಿ ನೋಡಿ ಮುಂದೆ ಇದೆ. ನೋಡಿ ಇದಕ್ಕೂ ಅಷ್ಟೇ ಒಳಗಡೆಯಿಂದ ಬೀಗ ಹಾಕಿದ್ದಾರೆ. ನೋಡಿದ್ರಲ್ಲ ಫಿರೋಜ್ ಶಾ ಕೋಟ್ಲಾ ಅಲ್ಲಿರೋ 14ನೇ ಶತಮಾನದ್ದು ಹಳೆ ಬಾವಿನ. ಸೊ ನಾವು ಇಲ್ಲಿಂದ ಮುಂದಕ್ಕೆ ಹೋಗೋಣ. ನಾವು ಅಶೋಕ ಪಿಲ್ಲರ್ ನೋಡ್ಕೊಳ್ಳೋದಾದ್ ಬಂದ್ರೆ ಅದ್ರ ಬಗ್ಗೆ ನೋಡಿ ಒಂದು ಸಣ್ಣ ನೋಟಿಸ್ ಬೋರ್ಡ್ ಇದೆ. ನೋಡಿ ಇದ್ರ ಮೇಲೆ ಪಿರಮಿಡ್ ಸ್ಟ್ರಕ್ಚರ್ ಮತ್ತು ಅಶೋಕ ಪಿಲ್ಲರ್ ಬಗ್ಗೆ ಮಾಹಿತಿ ಜಾಸ್ತಿ ಇದೆ. ಆ ನೋಟಿಸ್ ಬೋರ್ಡ್ ಅಲ್ಲಿರೋ ಮಾಹಿತಿ ಪ್ರಕಾರ ಇಲ್ಲಿ ನೋಡ್ತಿದ್ರಲ್ಲ 3 ಅಂತಸ್ತುಗಳು ಅಶೋಕ ಪಿಲ್ಲರ್ ಸ್ಥಾಪಿಸಲು ಫಿರೋಜ್ ಶಾ ಅವರು ನಿರ್ಮಿಸಿರೋದು. ಮೂಲತಃ ಈ ಸ್ತಂಭವನ್ನು ಮೋಹನ್ ಮೌರ್ಯ ಚಕ್ರವರ್ತಿಯಾದ ಅಶೋಕನು ಅಂಬಾಲ ಬಳಿ ಇರುವ ತೋಪರದಲ್ಲಿ ಸ್ಥಾಪಿಸಿದನು. ಅದು ಯಾವಾಗ 3ನೇ ಶತಮಾನದಲ್ಲಿ BC ಮೌರ್ಯ ಎಂಪೈರ್ ಆಡಳಿತದಲ್ಲಿರಬೇಕಾದಾಗ ಸ್ವಯಂ ಅಶೋಕ್ನೇ ಸ್ಥಾಪಿಸಿರೋದು. ಈ ಕಂಬದ ಮೇಲೆ ಅಶೋಕನ ಧರ್ಮ ಸಂಬಂಧಿತ ಶಾಸನಗಳನ್ನು ಕೆತ್ತಲಾಗಿದೆ. ಈ ಕಲ್ಲಿನ ಕಂಬದ ಎತ್ತರ ಬಂದು 13 ಮೀಟರ್ ಆಗಿದೆ. ಮೇಲ್ಗಡೆ ಅಗಲ ಬಂದು 65 ಸೆಂಟಿಮೀಟರ್ ಇದೆ. ಕೆಳಗಡೆ ಅಗಲ ಬಂದ್ಬಿಟ್ಟು 97 ಸೆಂಟಿಮೀಟರ್ ಇದೆ. ಫಿರೋಜ್ ಶಾ ಅವರ ಆದೇಶದ ಮೇರೆಗೆ ಬಹಳ ಪ್ರಯತ್ನದ ನಂತರ ಅದನ್ನು ದೆಹಲಿಗೆ ತಂದು ಮರುಸ್ಥಾಪಿಸಲಾಯಿತು. ಅದು ಯಾವಾಗ 14ನೇ ಶತಮಾನದಲ್ಲಿ. ಇಂದಿನ ಶತಮಾನದ ಪೀಳಿಗೆ ಅವರು ಏನೇನೋ ಸಾಧನೆ ಮಾಡಿದ್ದಾರೆ, ಈ ತರದನ್ನೆಲ್ಲ ಕಟ್ಟಿದ್ದಾರೆ, ಅದನ್ನ ನಾವೀಗ ತಿಳ್ಕೊಂತಿದೀವಿ. ಈಗಿನ ಜನರೇಷನ್ ನಾವು ಇದನ್ನ ಉಳಿಸ್ಕೊಂತಿಲ್ಲ. ಅದು ಅಲ್ಲದೆ ಈಗೆಲ್ಲ AI ಜನರೇಷನ್ ಅಲ್ಲ, ಸ್ಮಾರ್ಟ್ ಫೋನ್, ಸ್ಮಾರ್ಟ್ ಟೆಕ್ನಾಲಜಿ, AI ಜನರೇಷನ್ ಬಂದ್ಬಿಟ್ಟಿದೆ ಅಲ್ಲ. ನೋಡ್ಬೇಕು ನಾವು ಮುಂದಿನ ಪೀಳಿಗೆಗೆ ಏನು ಉಳಿಸ್ತೀವೋ ಏನೋ. ಅದನ್ನು ಮರುಸ್ಥಾಪಿಸುವಾಗ ಅದರ ಮೇಲ್ಭಾಗ ಬಣ್ಣದ ಕಲ್ಲುಗಳು ಮತ್ತು ಚಿನ್ನದ ಗೋಲ ಅರ್ಧಚಂದ್ರ ಕೃತಿಯಲ್ಲಿ ಮುಚ್ಚಲಾಯಿತು. ಅದು ಯಾವಾಗ 14ನೇ ಶತಮಾನದಲ್ಲಿ. ಈಗ ನೋಡಿ ಹೇಗಿದೆ ಅಂತ. ಇದುವರೆಗೂ ನಾವು ತಿಳ್ಕೊಂಡ್ವಲ್ಲ 14ನೇ ಶತಮಾನದಲ್ಲಿ ಆಗಿತ್ತು. 2024ರಲ್ಲಿ ನೋಡಿ ಇವಾಗ ಹೀಗಿದೆ. ನೋಡಿ ಕೆಳಗಡೆ ಈ ಭಾಗದಲ್ಲಿ ನೋಡ್ಕೊಂಡ್ರೆ ಸುಮಾರು ಗೇಟುಗಳಿವೆ ಸುತ್ತಲೂ. ಆದ್ರೆ ಕೆಲವೊಂದು ಗೇಟುಗಳಿಗೆ ಬೀಗ ಹಾಕಿದ್ದಾರೆ, ಇನ್ ಕೆಲವೊಂದು ಗೇಟುಗಳು ಓಪನ್ ಹಾಕ್ದಾಗೆ ವೆಲ್ಡಿಂಗ್ ಮಾಡ್ಬಿಟ್ಟವ್ರೆ. ಇಲ್ಲಿ ನೋಡಿ ಇಲ್ಲಿಂದ ನೋಡ್ಬೇಕು ನಾವು ಅಶೋಕ ಪಿಲ್ಲರ್ನ. ಅಶೋಕ್ ಪಿಲ್ಲರ್ ಸುತ್ತಲೂ ಅಶೋಕ್ನ ಧರ್ಮ ಸಂದೇಶ ಶಾಸನಗಳನ್ನು ಕೆತ್ತಲಾಗಿದೆ. ನೋಡಿ 2024ರಲ್ಲಿ ಅಶೋಕ ಪಿಲ್ಲರ್ ಹೇಗಿದೆ ಅಂತ. ಇಲ್ಲಿ ನೋಡಿ ಗೇಟ್ಗೆ ಬೋಲ್ಟ್ ಹಾಕಿ ಯಾವ ತರ ಮಾಡಿಟ್ಟಿದಾರೋ ಒಳಗಡೆಗೆ ಹೋಗ್ತಾ ಹಾಗೆ. ಇಲ್ಲಿ ನೋಡಿ ಒಳಗಡೆ ಹೋಗ್ದಾಗ ಮಾಡಿದಾರಲ್ಲ, ರೆಗ್ಯುಲರ್ ಬರೋ ಗಾಸಿಪ್ಸ್ ಏನ್ ಗೊತ್ತಾ, ಈ ತರ ಏನಾದ್ರು ಒಳಗಡೆ ಹೋಗ್ದಂಗೆ ಈ ತರ ಗೇಟಿಗೆ ಬೀಗ ಹಾಕೋದು, ಈ ತರ ಒಳಗಡೆ ಹೋಗ್ದಂಗೆ ಗೇಟ್ಗೆ ವೆಲ್ಡಿಂಗ್ ಮಾಡೋದು, ಈ ತರ ಬೋಲ್ಟ್ ಹಾಕಿ ಗೇಟ್ ಓಪನ್ ಹಾಕ್ದಾಗ ಮಾಡೋದು, ಇದನ್ನೆಲ್ಲ ಅಡ್ವಾಂಟೇಜ್ ಆಗಿ ತಗೊಂಡು ಇಲ್ಲಿ ದೆವ್ವ ಇದೆ, ಇಲ್ಲ ಬೇರೆ ಏನೋ ಶಕ್ತಿ ಇದೆ ಅಂತ ಹೇಳ್ಬಿಟ್ಟು ಇಂಟರ್ನೆಟ್ನೆಲ್ಲ ಗೊಬ್ಬೆ ಬಿರ್ಸಿಟ್ಟವ್ರೆ. ಈ ಪ್ಲೇಸ್ ಬಗ್ಗೆ ನೀವು ಇಂಟರ್ನೆಟ್ ಅಲ್ಲಿ ಸರ್ಚ್ ಮಾಡಿದ್ರೆ ಬರೀ ಈ ತರ ಗಾಸಿಪ್ಸೇ ಫಸ್ಟ್ ನೋಡ್ತೀರಾ ನೀವು. ಅದು ಲಕ್ಷಗಳಲ್ಲಿ ವ್ಯೂಸ್ ಇರ್ತವೆ. ಇದ್ರ ಪಕ್ಕನೇ ನೋಡಿ ಒಂದು ಮಾಸ್ಕ್ ಇದೆ. ಈಗ ಮಾಸ್ಕ್ ಎಕ್ಸ್ಪ್ಲೋರ್ ಮಾಡೋಣ. ಗೈಡ್ಲೈನ್ಸ್ ಫಾರ್ ವಿಸಿಟರ್ಸ್. ನಾವು ಮಾಸ್ಕ್ ಹತ್ರ ಹೋಗ್ಬೇಕಾದಾಗ ನೋಡಿ ಜಾಮಿ ಮಜೀದಿ ಅಂತ ಹೇಳ್ಬಿಟ್ಟು ಇಲ್ಲೊಂದು ಬೋರ್ಡ್ ಇದೆ, ಇಲ್ಲಾದ್ರೂ ನೋಡ್ಕೋಬಹುದು. ಇಲ್ಲಿ ಮುಂದಕ್ಕೆ ಹೋದ್ರೆ ಇಲ್ಲೊಂದು ನೋಟಿಸ್ ಬೋರ್ಡ್ ಇದೆ, ಇಲ್ಲಾದ್ರೂ ಇದ್ರ ಬಗ್ಗೆ ತಿಳ್ಕೋಬಹುದು. ಜಾಮಿ ಮಜೀದಿ. ಪ್ರಸ್ತುತ ಈ ಕೋಟೆಯಲ್ಲಿ ಮಜೀದಿಯ ಅವಶೇಷಗಳು ಮಾತ್ರ ಉಳಿದಿವೆ. 14ನೇ ಶತಮಾನದಲ್ಲಿ ಫಿರೋಜ್ ಶಾ ಅವಧಿಯಿಂದ ದೆಹಲಿಯಲ್ಲೇ ಮೊದಲ ಮಜೀದಿ ಅತಿ ದೊಡ್ಡ ಮಜೀದಿಯಾಗಿತ್ತು ಇದು. ಈ ಮಜೀದಿ ಪ್ರವೇಶ ದ್ವಾರವನ್ನು ಎತ್ತಿರೋ ಕಲ್ಲುಗಳಿಂದ ಅಲಂಕರಿಸಲಾಗಿತ್ತು. ಕಾಲದ ನಂತರದಲ್ಲಿ ಅದನ್ನು ಲೂಟಿ ಮಾಡಲಾಯಿತು, ಅದನ್ನು ಬಿಟ್ಟಿಲ್ಲ. ನೋಡಿ ಇಲ್ಲಿ ಅತ್ಯಂತ ಆಸಕ್ತಿದಾಯಕವಾದ ಅಂಶವೆಂದರೆ ಕೆಳ ಹಂತದಲ್ಲಿರುವ ಕೊಠಡಿಗಳು. ಟೈಮರ್ ಈ ಮಜೀದಿಯನ್ನು ನೋಡಿ ಎಷ್ಟು ಪ್ರಭಾವಿತನಾದನಂದ್ರೆ ಆತನು ತನ್ನ ರಾಜಧಾನಿ ಸ್ಮಾರ್ಕಂಡ್ನಲ್ಲಿ ಭಾರತೀಯ ಕುಶಲ ಕಾರ್ಮಿಕರ ಸಹಾಯದಿಂದ ಇದೇ ರೀತಿ ಮಸೀದಿಯನ್ನು ನಿರ್ಮಿಸಿದ್ನು. ಇಲ್ಲೇ ನೀವು ಅರ್ಥ ಮಾಡ್ಕೋಬಹುದು ಎಷ್ಟು ಅದ್ಭುತವಾಗಿತ್ತು ಅಂತ. ನೋಡ್ರಿ ಮಜೀದಿ ಒಳಗಡೆ ಹೋಗ್ಬಿಟ್ಟು ನೋಡೋಣ ಹೇಗಿದೆ ಒಳಗಡೆ ಅಂತ. ಅಷ್ಟೊಂದು ಚೆನ್ನಾಗಿರೋ ಮಜೀದಿನೆಲ್ಲ ದೋಚ್ಕೊಂಡು ಲೂಟಿ ಮಾಡಿ ಉಳಿದಿರೋದನ್ನ ನಾವೀಗ ನೋಡ್ತಿರೋದು. ನಾವಿಲ್ಲಿ ನೋಡ್ಕೊಂಡ್ರೆ ಇಲ್ಲಿ ನೋಡಿ ಇಲ್ಲೊಂದು ಕಲ್ಲು, ಅಲ್ಲೊಂದು ಕಲ್ಲು, ಅಲ್ಲಿ ಕಲ್ಲುಗಳೆಲ್ಲ ನೋಡ್ಕೊಂಡ್ರೆ ಮಜೀದಿಗೆ ಹೋಗಕ್ಕಿಂತ ಮುಂಚೆ ಅವ್ರ ಕೈಕಾಲು ಮುಖ ತೊಳ್ಕೊಂಡು ಮತ್ತೆ ಮಜೀದಿಗೆ ಹೋಗ್ತಿದ್ರು. ಆ ಪ್ಲೇಸೇ ಇದು. ಈಗ ಸದ್ಯಕ್ಕೆ ಇದು ನೋಡಿ ಈ ತರ ಆಗಿದೆ, ಶಿಥಿಲ ಆಗಿದೆ.
ಆಗ್ಲೇ ನೋಡಿದ್ರಲ್ಲ ಅಲ್ಲೇ ಹೀಗೆಲ್ಲ ಕೈಕಾಲ್ ಮುಖ ತೊಳ್ಕೊಂಡು ಬಂದು ನಮಾಜ್ ಓದೋದು ನೋಡಿ. ಇಲ್ಲೇ ಕೈಕಾಲ್ ಮುಖ ಎಲ್ಲ ತೊಳ್ಕೊಂಡು ನಮಾಜ್ ಓದಕ್ಕೆ ಹೋಗ್ತಿದ್ದು. ಇದು ಆಗಿನ ಕಾಲದರಷ್ಟು ಅಂತ ಹೇಳ್ಬೋದು. ಇದ್ರ ಪಕ್ಕನೆ ಜಾಮಿಯಾ ಮಜೀದಿ 14ನೇ ಶತಮಾನದಲ್ಲಿ ಫಿರೋಜ್ ಶಾ ಕೋಟ್ಲಾ ಅವ್ರ ಕಡೆಯಿಂದ ಡೆಲ್ಲಿಯಲ್ಲೇ ಮೊಟ್ಟ ಮೊದಲ ಮಜೀದಿ ಇದು. ಈ ಜಾಮಿಯಾ ಮಜೀದಿ ಹೊರಗಡೆಯಿಂದ ಈಗ ಹಿಂಗ್ ಕಾಣ್ತಿದೆ. ಇದೆಷ್ಟು ಅದ್ಭುತವಾಗಿತ್ತು ಅಂತ ಹೇಳಿದ್ರೆ, ನಾನು ಹೇಳದ್ನಲ್ಲ, ತೈಮೂರ್ ಈ ಮಜೀದಿನ ನೋಡಿ ಎಷ್ಟು ಪ್ರಭಾವಿತನಾದಂದ್ರೆ ತನ್ನ ರಾಜಧಾನಿ ಸ್ಮಾರ್ಕಾಂಡ್ ನಲ್ಲಿ ಭಾರತೀಯ ಕುಶಲ ಕಾರ್ಮಿಕರ ಸಹಾಯದಿಂದ ಇದೇ ರೀತಿಯಲ್ಲಿ ಮಜೀದಿನೇ ನಿರ್ಮಿಸ್ಬಿಟ್ಟವನೆ. ನಾವು ಇದ್ರೊಳಗಡೆ ಬರ್ಬೇಕು. ನಾವು ಇದ್ರೊಳಗಡೆ ಹೋಗೋಕ್ಕಿಂತ ಮುಂಚೆ ನೋಡಿ ಚಪ್ಪಲಿ ನಾವು ಅಲ್ಲೇ ಬಿಡ್ಬೇಕು. ಒಳಗಡೆಗೆ ಹಾಕೊಂಡು ಹೋಗೋಂಗಿಲ್ಲ, ಅಂದ್ರೆ ಒಳಗಡೆ ಹಾಕೊಂಡು ಬರೋಂಗಿಲ್ಲ. ನಾವು ಒಳಗಡೆ ಬಂದಿದೀವಿ. ಇಲ್ಲಿ ನೋಡಿ ನಾವು ಮಧ್ಯದಲ್ಲಿ ನಿಂತ್ಕೊಂಡ್ರೆ ಸುತ್ತಲೂ ನೋಡಿ ಹೀಗೆ ಕಾಣುತ್ತೆ. ಒಳಗಡೆ ಬಂದಿದೀವಲ್ಲ, ಈ ಬಿಸಿಲಿಗೆ ನೆಲ ಅಂತೂ ಸುಡ್ತಿದೆ. ಇಲ್ಲಿ ನೋಡಿ ಆ ಕಲ್ ಮೇಲೆ ಕಾಲಿಟ್ರೆ ಬೊಬ್ಬೆನೆ ಬರುತ್ತೆ, ಅಷ್ಟೊಂದು ಬಿಸಿ ಇದೆ. ಇಲ್ಲಿ ನೋಡಿ ಒಂದು ಮ್ಯಾಟ್ ಇದೆಲ್ಲ ಈ ತರ ಬಟ್ಟೆ ಮೇಲೆ, ಈ ಮ್ಯಾಟ್ ಮೇಲೆ ನಿಂತಿದ್ದೀನಿ. ಈಗ ನಾವು ಮಜೀದಿ ಒಳಗಡೆ ಇದ್ದೀವಿ. ಈ ಅಂಗಳದ ಮಧ್ಯಭಾಗದಲ್ಲಿ ಕುತೂಹಲ ಫಿರೋಜ್ ಶಾ ಕುದಾದೊಂದಿಗೆ ಕೆತ್ತಲಾದ ಅಷ್ಟಭುಜಾಕೃತಿಯ ಗೊಮ್ಮಟದ ದಾವ ಇತ್ತಂತೆ. ಹೀಗೆ ನಾವಿಲ್ಲಿ ನೋಡ್ಕೊಂಡ್ರೆ ದೊಡ್ಡ ಆವರಣದ ಪ್ರಾರ್ಥನಾ ಮಂದಿರ ಮಾತ್ರ ಇದೆ. ಈಗ ನೀವೇನ್ ನೋಡ್ತಿದ್ರ ಒಳಗಡೆಯಿಂದ 360 ಡಿಗ್ರಿ ಆಂಗಲ್ ಅಲ್ಲಿ ಹಿಂಗಿರುತ್ತೆ. ದೊಡ್ಡ ಆವರಣ, ಗುಬುಜಗಳ ರಚನೆಗಳು ಹೀಗೆ ನೋಡೋದಕ್ಕೆ ಹಿಂಗಿದೆ ಅಲ್ಲ. ಇಲ್ಲಿ ನೋಡಿ, ಇಲ್ಲಿ ಹಬ್ಬದ ದಿನ ಎಷ್ಟೊಂದು ಜನ ಬಂದು ನಮಾಜ್ ಓದ್ಕೊಂಡು ಹೋಗ್ತಾರೆ. ಇಲ್ಲಿಗೆ ಬಂದು ದೇವ್ರನ್ನ ಆರಾಧನೆ ಮಾಡ್ಕೊಂಡು ಹೋದ್ರೆ ಅವ್ರ ಮನಸ್ಸಲ್ಲಿ ಅಂದ್ಕೊಂಡಂಗೆ ನಡೀತದೆ ಅನ್ನೋದು ಇಲ್ಲಿನ ಸ್ಥಳೀಯರು ನಂಬ್ತಾರೆ. ಅಲ್ಲಿ ನೋಡ್ತಿದ್ರಲ್ಲ ಮೇನ್ ಹೈವೇ ರೋಡ್, ಇದು ಬಂದು NH44 ಶ್ರೀನಗರಿಂದ ಕನ್ಯಾಕುಮಾರಿಗೆ ಹೋಗೋ ಹೈವೇ ರೋಡ್ ಇದೆ. ಅಲ್ಲಿ ನೋಡಿ ಆ ಫ್ಲೈಓವರ್ ಇದೆ ಅಲ್ಲ, ಹಂಗೆ ಸ್ಟ್ರೈಟ್ ಇದೆಲ್ಲ ಅದೇ NH44. ಇದು ಗೊತ್ತಿದೆಲ್ಲ, ಬ್ಯಾಂಗ್ಳೂರಿಂದ ಕನ್ಯಾಕುಮಾರಿಗೆ ಹೋಗ್ಬೇಕಂದ್ರೆ ನಾವು ಇದೇ ಹೈವೇ ರೋಡ್ನ ಯೂಸ್ ಮಾಡೋದು. 647 ಕಿಲೋಮೀಟರ್ ಸಿಗುತ್ತೆ ಬ್ಯಾಂಗ್ಳೂರಿಂದ ಕನ್ಯಾಕುಮಾರಿಗೆ. ಆಲ್ಮೋಸ್ಟ್ ಆಲ್ 12 ಅವರ್ಸ್ ಟೈಮ್ ತಗೊಳುತ್ತೆ ಗೂಗಲ್ ಮ್ಯಾಪ್ಸ್ ಪ್ರಕಾರ. ಹೀಗೆ ಇಲ್ಲಿ ನೀವು ನೋಡ್ತಿದ್ರಲ್ಲ ಒಂದ್ ಸಣ್ಣ ಗಾರ್ಡನ್ ಇದೆ, ರೋಸ್ ಗಾರ್ಡನ್. ಈ ಗಾರ್ಡನ್ ಬಂದು ಫಿರೋಜ್ ಶಾ ಕೋಟ್ಲಾ ಕೋಟ್ ಪಕ್ಕನೇ ಇರ್ತದೆ. ಇಲ್ಲಿಂದ ವ್ಯೂ ಚೆನ್ನಾಗಿದೆ, ಆಚೆ ಹಸಿರಾಗಿ. ಅಲ್ಲಿಂದ ಬಣ್ಣ ನೋಡ್ತಿದ್ರಲ್ಲ, ಅಣ್ಣ ಕರೆದ್ಬಿಟ್ಟು ಕೇಳಿದ್ರು ಯಾರು ನೀವು ಇಲ್ಲೇನ್ ಮಾಡ್ತಿದ್ರ ಅಂತ ಹೇಳ್ಬಿಟ್ಟು. ಅದೇ ನಾನು ಏನ್ ಮಾಡ್ತಿದ್ನೋ ಅದನ್ನೇ ಹೇಳಿದೆ. ಅವ್ರು ಇತ್ಕೊಂಡು ಸರಿ ಅಂತ ಸುಮ್ಮನೆ ಆಗ್ಬಿಟ್ರು. ಈ ಪ್ರಾರ್ಥನಾ ಆವರಣ ಏನಿದೆ ಇಲ್ಲಿಂದ ನೋಡಿದ್ರೆ ಈ ಮಜೀದಿ ಪಕ್ಕನೆ ಅಲ್ಲಿ ನೋಡಿ ಚಿಕ್ಕ ಚಿಕ್ಕ ರೂಮ್ಗಳ ತರ ಇದೆ ಅಲ್ಲ. ಈ ಸ್ಥಳ ನೀವೇನ್ ನೋಡ್ತಿದ್ದೀರಾ ಇತ್ತೀಚಿನ ದಿನಗಳಲ್ಲಂತೂ ತುಂಬಾನೇ ಫೇಮಸ್ ಆಗಿದೆ. ಈ ಸ್ಥಳ ನೆನಪಲ್ಲಿ ಇಟ್ಕೊಳ್ಳಿ. ನಾನು ಇಲ್ಲೇ ಇದ್ರ ಬಗ್ಗೆ ಹೇಳೋದಕ್ಕಿಂತ ಕೆಳಗಡೆ ಹೋಗ್ಬಿಟ್ಟು ತೋರಿಸ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ, ಆಗ ಚೆನ್ನಾಗಿ ಅರ್ಥ ಆಗುತ್ತೆ. ಈ ಫೋರ್ಟ್ ಪಕ್ಕನೆ ಈ ರೋಸ್ ಗಾರ್ಡನ್ ಗ್ರೀನರಿ ನೋಡಿ ಅದ್ಭುತವಾಗಿದೆ ಅಲ್ಲ. ಇಲ್ಲಿರೋ ಬಿಸಿಲಿಗೆ ಇವ್ರು ಈ ಪಾರ್ಟಿ ಗ್ರೀನರಿ ಮೇಂಟೈನ್ ಮಾಡ್ತಾರಲ್ಲ. ಈ ಪ್ರಾರ್ಥನಾ ಆವರಣ ನೋಡಿ ಎಷ್ಟೊಂದು ವಿಶಾಲವಾಗಿದೆ, ದೊಡ್ಡದಾಗಿದೆ. ಇಲ್ಲಿ ನೋಡ್ತಿದಾರಲ್ಲ, ಈಗ ಸದ್ಯಕ್ಕೆ ಒಂದೇ ದೀಪ ಇದೆ. ಅದೇ ಶುಕ್ರವಾರ ಇಲ್ಲ ಹಬ್ಬದ ದಿನ ನೋಡಿ ಅಲ್ಲಿ ಸುಮಾರು ದೀಪಗಳು ನೋಡ್ತೀರಾ. ಸುಮಾರು ಜನ ಬಂದಿರ್ತಾರೆ ಇಲ್ಲಿ ನಮಾಜ್ ಓದೋದಕ್ಕೆ. ಅಲ್ಲಿ ಅವಣ್ಣ ಕೂಗ್ತವ್ರೆ ಆ ಎಡ್ಜಿಗೆ ಹೋಗ್ಬೇಡ, ಈ ಸೈಡ್ ಬಂದ್ಬಿಡು ಅಂತ ಹೇಳ್ಬಿಟ್ಟು. ನೋಡ್ರಿ ನಾವಿನ್ನು ಹೋಗೋಣ ಬನ್ನಿ. ಇವಾಗ ಕೆಳಗಡೆ ಹೋಗೋಣ. ಕೆಳಗಡೆ ನಾನು ಆಗ್ಲೇ ಹೇಳದ್ನಲ್ಲ, ಕೆಳಗಡೆ ಕೊಠಡಿಗಳಿದೆ, ಕೊಠಡಿಗಳ ಮೇಲೆ ಇದು ಮಜೀದಿ ಕಟ್ಟಿರೋದು ಅಂತೇಳಿ. ಈಗ ಕೆಳಗಡೆ ಹೋಗಿ ಆ ಕೊಠಡಿಗಳು ನೋಡೋಣ. ಈಗ ಮಜೀದಿಯ ಪ್ರಾರ್ಥನಾ ಆವರಣದಲ್ಲಿ ಇದೀವಲ್ಲ, ಇಲ್ಲಿಂದ ಅಶೋಕ ಪಿಲ್ಲರ್ ನೋಡೋಣ ಹೆಂಗ್ ಕಾಣುತ್ತೋ. 14ನೇ ಶತಮಾನದಲ್ಲಿ ನಿರ್ಮಿಸಿರೋ ಅಶೋಕ ಪಿಲ್ಲರ್, ಇದ್ರ ಬಗ್ಗೆ ನೀವು ಆಲ್ರೆಡಿ ತಿಳ್ಕೊಂಡಿದ್ದೀರಾ. ಆ ಮೇಲ್ಗಡೆ ಭಾಗದಲ್ಲಿ ನಿಮ್ಗೆ ಏನಾದ್ರು ಕಾಣ್ತಿದ್ಯಾ? ಅಲ್ಲೇ ಬಣ್ಣದ ಕಲ್ಲುಗಳು ಮತ್ತು ಚಿನ್ನದ ಅರ್ಧಚಂದ್ರಾಕೃತಿ ಇವನ್ನೆಲ್ಲ ಆ ಮೇಲ್ಗಡೆ ತುದಿಯಲ್ಲಿ ಇಟ್ಟಿದ್ರು. ಈಗ ಏನು ಕಾಣ್ತಿಲ್ವಲ್ಲ, ಎಲ್ಲ ದೋಚ್ಕೊಂಡು ಹೊಟ್ಟೋಗವ್ರೆ. ನಾವು ಕೆಳಗಡೆ ಕೊಠಡಿಗಳು ನೋಡೋಣ ಅಂತ ಬಂದ್ವಲ್ಲ, ಅದಕ್ಕಿಂತ ಮುಂಚೆ ನಾನು ನಿಮ್ಗೊಂದು ತೋರಿಸ್ತೀನಿ ನೋಡಿ. ಇದನ್ನ ಡಸ್ಟ್ಬಿನ್ ಅನ್ಕೊಂಡ್ಬಿಟ್ಟವ್ರ ಹೆಂಗೋ. ಅದ್ರೊಳಗಡೆ ನೋಡಿ ಎಷ್ಟೊಂದು ಪ್ಲಾಸ್ಟಿಕ್ ಪೇಪರ್ಸ್, ಚಾಕ್ಲೇಟ್ ಪೇಪರ್ಸ್, ಗಿಫ್ಟ್ ರಾಪ್ ಪೇಪರ್ಸ್ ಎಲ್ಲ ಅದರಲ್ಲಿದೆ ನೋಡಿ. ಕೆಲವೊಂದು ಟೂರಿಸ್ಟ್ ಪ್ಲೇಸ್ ಅಲ್ಲಿ ಔಟ್ಸೈಡ್ ಫುಡ್ ನಾಟ್ ಅಲೌಡ್ ಅಂತ ಹೇಳ್ತಾರಲ್ಲ, ಇದೇ ಕಾರಣದಿಂದ ಅವ್ರು ಈ ತರ ಬಂದೆಲ್ಲ ಗೊಬ್ಬೆ ಬಿರ್ಸೋದ್ರೆ ಅದನ್ನೆಲ್ಲ ಕ್ಲೀನ್ ಮಾಡೋರು ಯಾರು? ಸೊ ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡೆ ಅವರು ಔಟ್ಸೈಡ್ ಫುಡ್ ನಾಟ್ ಅಲೌಡ್ ಅಂತ ಹೇಳ್ತಾರೆ. ತುಂಬಾ ರಿಸ್ಟ್ರಿಕ್ಷನ್ಸ್ ಇರ್ತಾರೆ. ನೋಡ್ರಿ ನಾವು ಕೆಳಗಡೆ ಕೊಠಡಿಗಳನ್ನ ನೋಡ್ಕೊಬರೋಣ. ಇದುವರೆಗೂ ನಾವು ಮೇಲ್ಗಡೆ ಮಜೀದಿ ನೋಡ್ಕೊಂಡ್ವಲ್ಲ, ಈ ಕೆಳಗಡೆಗೆ ಬಂದಿದ್ದೀವಿ. ಈಗ ಸದ್ಯಕ್ಕೆ ಈ ಕೊಠಡಿಗಳ ಒಳಗಡೆಗೆ ಯಾರನ್ನೂ ಪ್ರವೇಶ ಮಾಡ್ತಿಲ್ಲ. ಮೊದಲು ಹೇಗಿತ್ತು ಅಂದ್ರೆ ಇಲ್ಲಿ ಒಳಗಡೆ ಎಲ್ಲ ದೀಪಗಳ ಹಚ್ಚಿ ಅಗರಬತ್ತಿ ಹಚ್ಚಿ ಪೂಜೆ ನಡೀತಿತ್ತು. ಇಲ್ಲಿ ನ್ಯಾಚುರಲ್ ಸ್ಪಿರಿಚುವಲ್ ಪವರ್ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿನ ಜನ ನಂಬ್ತಿದ್ರು. ಇಲ್ಲಿ ನೋಡ್ತಿದಾರಲ್ಲ ಪೇಪರ್ ಅಲ್ಲಿ ಬರ್ದ್ಬಿಟ್ಟು ಅಲ್ಲಿ ಅಂಟಿಸಿರೋದು. ಈಗ ಸದ್ಯಕ್ಕೆ ಇಲ್ಲಿ ಯಾವುದೇ ತರದ ಪೂಜೆಗಳು ನಡೀತಿಲ್ಲ. ಇದನ್ನ ಫಿರೋಜ್ ಶಾ ತುಗ್ಲಕ್ ಅವ್ರು ಕಟ್ಟಿದ್ರು. ಇಲ್ಲಿ ಕೆಳಗಡೆ ಇದನ್ನ ಏನಕ್ಕೆ ಯೂಸ್ ಮಾಡ್ತಿದ್ರು ಅಂತ ಯಾರಿಗೂ ಗೊತ್ತಿಲ್ಲ, ಯಾಕಂದ್ರೆ ಒಳಗಡೆ ಯಾರನ್ನು ಎಂಟ್ರಿ ಮಾಡ್ತಿರ್ಲಿಲ್ವಂತೆ. ಆದ್ರೆ ಇಲ್ಲಿ ಕೆಲವೊಬ್ರು ಹೇಳೋ ಗಾಳಿ ಸುದ್ದಿ ಏನಂದ್ರೆ ಇದು ರೆಸಿಡೆನ್ಷಿಯಲ್ ಪರ್ಪಸ್ ಆಗಿ ಯೂಸ್ ಮಾಡ್ತಿದ್ರು, ಸ್ಟೋರೇಜ್ ಸ್ಪೇಸ್ ಆಗಿ ಯೂಸ್ ಮಾಡ್ತಿದ್ರು, ಲಿವಿಂಗ್ ಕ್ವಾರ್ಟರ್ಸ್ ಆಗಿ ಯೂಸ್ ಮಾಡ್ತಿದ್ರು, ವೇರಿಯಸ್ ಅಡ್ಮಿನಿಸ್ಟ್ರೇಟಿವ್ ರೆಸಿಡೆನ್ಷಿಯಲ್ ಯೂಸ್ ಆಗಿ ಯೂಸ್ ಮಾಡ್ತಿದ್ರು. ಆದ್ರೆ ಈಗ 2024ರಲ್ಲಿ ಇಲ್ಲಿ ನೋಡಿ ಗೇಟ್ ನ ವೆಲ್ಡಿಂಗ್ ಮಾಡ್ಬಿಟ್ಟವ್ರೆ ಓಪನ್ ಹಾಕ್ದಾಗೆ. ಇಲ್ಲಿ ನೋಡ್ತಿದ್ರಲ್ಲ, ಇಲ್ಲಿ ಅಲ್ಲಿ ಕ್ಲೀನ್ ಆಗಿ ವೆಲ್ಡಿಂಗ್ ಮಾಡ್ಬಿಟ್ಟವ್ರೆ. ಒಳಗಡೆ ಯಾರನ್ನು ಹೋಗ್ತಾ ಹಾಗೆ. ಇದೆಲ್ಲ ನಡೆದ ಸುಮಾರು ವರ್ಷಗಳ ನಂತರ ಇಲ್ಲಿ ಸ್ಪಿರಿಚುವಲ್ ಪವರ್ಸ್ ಇದೆ, ಅತೀತ ಶಕ್ತಿಗಳಿದೆ ಅಂತೇಳಿ ನೀವೇ ನೋಡಿದ್ರಲ್ಲ. ಸುಮಾರು ಜನರು ಬಂದು ಇಲ್ಲಿ ದೀಪ ಹಚ್ಚಿ ಅವರ
ಮನಸ್ಸಲ್ಲೇ ಅನ್ಕೊಂತಾರೆ ಅದು ವೈಟ್ ಪೇಪರ್ ಮೇಲೆ ಬರೆದು ಇಲ್ಲೆಲ್ಲ ಅಂಟಿಸಿ ಹೋಗ್ತಿದ್ರು. ಆದ್ರೆ ಇದೀಗ ಒಳಗಡೆ ಯಾರನ್ನು ಬಿಡ್ತಿಲ್ಲ. ಅದು ಅಲ್ಲದೆ ಇದರಲ್ಲಿ ಕೆಲವೊಂದು ರೂಮ್ಗಳ ಹತ್ರಗೆ ಈಗಲೇ ಅಲ್ಲ ಮೊದಲಿಗೆ ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಿದಾರಲ್ಲ ಆಗ್ಲೂ ಅಷ್ಟೇ ಅಲ್ಲಿ ಯಾರನ್ನು ಕಳಿಸ್ತಿರ್ಲಿಲ್ಲ. ಇದಕ್ಕೆಲ್ಲ ಲಾಸ್ಟ್ ಅಲ್ಲಿ ಹೇಳ್ತೀನಿ ಏನಕ್ಕೆ ಆ ತರ ಮಾಡ್ತಾರೆ ಅಂತ. ನಾವು ಮಾಸ್ಕ್ ಮೇಲೆ ನಿಂತ್ಕೊಂಡು ಅಲ್ಲಿಂದ ನೋಡಿದ್ವಲ್ಲ ಈ ರೂಮ್ಸ್ನೆಲ್ಲ ನೋಡಿ, ಇಲ್ಲಿ ಒಂದು ಗೇಟ್ ಹಾಕಿ ಅದಕ್ಕೆ ಬೀಗ ಹಾಕಿದ್ದಾರೆ ಒಳಗಡೆಗೆ ಹೋಗ್ತಾ ಹಾಗೆ. ಇನ್ನು ನಮ್ಮ ಬಲ್ಭಾಗದಲ್ಲಿ ಇಲ್ಲಿ ನೋಡಿ ಈ ಗೇಟ್ ಒಳಗಡೆ ಇರೋ ಆ ಜಾಗ ಇದಂತೂ ತುಂಬಾ ಫೇಮಸ್. ಈಗ ಗೇಟ್ ಹಾಕಿ ಬೀಗ ಹಾಕಿದ್ದಾರೆ, ಯಾರನ್ನೂ ಒಳಗಡೆ ಬಿಡ್ತಿಲ್ಲ. ಇದಕ್ಕೆ ಮುಂಚೆ ನೋಡಬೇಕು ಇಲ್ಲೆಲ್ಲ ಹೋಗಕ್ಕೆ ಬಿಡ್ತಿದ್ರು. ಇದುವರೆಗೂ ನೋಡೋದಾರಲ್ಲ ಈ ಸಿನಿಮಾಗೆ ಕ್ಲೈಮ್ಯಾಕ್ಸಿನ ಹತ್ರ ಬಂದಿದ್ದೀವಿ. ಇದೇ ಹೈಲೈಟು ಈ ಫೋರ್ಟ್ಗೆ. ಬನ್ನಿ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ಸೆಕ್ಯೂರಿಟಿ ಗಾರ್ಡ್ ಕೂತವರಲ್ಲ ಏನಕ್ಕೆ ಅಂದರೆ ನೋಡಿ ಈ ದರ್ವಾಜ ಒಳಗಡೆ ಹೋಗ್ಬೋದು. ಇದಾದ ಇನ್ನೊಂದು ದರ್ವಾಜ ಇದೆ, ಆ ದರ್ವಾಜೆಯಿಂದ ಒಳಗಡೆ ಹೋಗಕ್ಕೆ ಬಿಡಲ್ಲ. ಯಾಕಂದರೆ ಇದೆಲ್ಲದಕ್ಕಿಂತ ಮುಂಚೆ ಜನರಲ್ ಆಗಿ ನನಗೆ ಒಂದು ಸ್ಟೋರಿ ಹೇಳ್ತೀನಿ. ಇಬ್ಬರು ವ್ಯಕ್ತಿಗಳಿದ್ರು, ಅವನೇನು ಮುಚ್ಚಿಡ್ಕೊಳ್ದೆ ಅವ್ನು ಏನು ಅನ್ಕೊಂತಾನೋ ಅದನ್ನೆಲ್ಲ ಹೇಳ್ತಿದ್ದ, ಎಲ್ಲ ಓಪನ್ ಆಗಿ ಮಾತಾಡ್ತಿದ್ದ ಎಲ್ಲರ ಜೊತೆಯಲ್ಲೂ. ಅವ್ನು ಸ್ವಲ್ಪ ದಿನ ತುಂಬ ಹೈಲೈಟ್ ಆದ, ಎಲ್ಲರ ಮನಸ್ಸು ಸೆಳೆದ. ಅದಾದ ನಂತರ ಜನರು ಅವನ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬಿಟ್ಬಿಟ್ರು. ಜನರಿಗೆ ಅದು ಸಾಕಾಗ್ಲಿಲ್ಲ, ಜನರಿಗೆ ಇನ್ನೂ ಜಾಸ್ತಿ ಮಸಾಲ ಬೇಕು, ಅವ್ರಿಗೆ ಎಂಟರ್ಟೈನ್ಮೆಂಟ್ ಜಾಸ್ತಿ ಬೇಕಲ್ಲ. ಅವನ ಬಗ್ಗೆ ತಲೆ ಕೆಡಿಸ್ಕೊಳ್ಳೆಲ್ಲ ಲೈಟ್ ತಗೊಂಡ್ರು. ಅವನ ಬಗ್ಗೆ ಇನ್ನೊಬ್ಬ ವ್ಯಕ್ತಿ ಇದ್ದ, ಅವನು ಏನೂ ಓಪನ್ ಆಗ್ತಿರ್ಲಿಲ್ಲ. ಅವನು ಆವತ್ತಿಂದ ಇವತ್ತು ಗಂಟ ಜನರಿಗೆ ತುಂಬ ಕ್ಯೂರಿಯಾಸಿಟಿ ಇತ್ತು. ಅವನ ಹತ್ರ ಮಾತಾಡ್ಬೇಕಂದ್ರು, ಅವನ ಜೊತೆಲಿ ಸ್ಪೆಂಡ್ ಮಾಡ್ಬೇಕಂದ್ರು, ಅವನ ಬಗ್ಗೆ ತಿಳ್ಕೊಬೇಕಂದ್ರು ತುಂಬ ಕ್ಯೂರಿಯಾಸಿಟಿ ಇರ್ತಿತ್ತು. ಅವ್ನು ಮಾತಾಡ್ತಿದ್ದ, ತುಂಬ ಕಮ್ಮಿ ಮಾತಾಡ್ತಿದ್ದ, ಎಷ್ಟು ಬೇಕೋ ಅಷ್ಟು ಮಾತ್ರ ಮಾತಾಡ್ತಿದ್ದ. ಅದೇ ಸ್ಟೋರಿನೇ ಇಲ್ಲಿ ನಡೆದಿರೋದು. ಇಲ್ಲಿ ಮಾಸ್ಕ್ ಇದೆ ಅಲ್ಲ, ಇಲ್ಲಿ ನಮಾಜ್ಗಂತ ಬರ್ತಿದ್ರು, ಪೂಜೆಗಳೆಲ್ಲ ನಡೀತಿತ್ತು, ಎಲ್ಲ ಆರಾಮಾಗಿ ನಡೀತಿತ್ತು, ಎಲ್ಲ ಕಡೆ ಪ್ರವೇಶ ಇತ್ತು, ಯಾವುದೇ ಥರದ ರಿಸ್ಟ್ರಿಕ್ಷನ್ ಇರಲಿಲ್ಲ. ಆಗ ಈ ಫೋಟೋ ಅಷ್ಟೊಂದು ಹೈಲೈಟ್ ಆಗಲಿಲ್ಲ, ಈ ಪ್ಲೇಸಲ್ಲಿ ಅಷ್ಟೊಂದು ಸ್ಟೋರಿಗಳು ಇರಲಿಲ್ಲ, ವೈರಲ್ ಆಗ್ತಿರ್ಲಿಲ್ಲ. ಯಾವಾಗ ಆದ್ರೆ ಕಮ್ಮಿ ಮಾತಾಡೋ ಥರ ಸ್ವಲ್ಪ ಮಾತ್ರ ಎಕ್ಸ್ಪ್ಲೋರ್ ಮಾಡ್ಕೊಳ್ಳಿ, ಫುಲ್ ಎಕ್ಸ್ಪ್ಲೋರ್ ಮಾಡಂಗಿಲ್ಲ, ತುಂಬ ರಿಸ್ಟ್ರಿಕ್ಷನ್ಸ್ ಇಟ್ಟಿದ್ರು. ಹಾಗಿಂತ ಈ ಪ್ಲೇಸ್ ತುಂಬ ವೈರಲ್ ಆಯಿತು. ಎಲ್ಲರಿಗೂ ಕ್ಯೂರಿಯಾಸಿಟಿ ಬಂತಲ್ಲ, ಏನಿದೆ ಏನು ಎಲ್ಲ ತಿಳ್ಕೊಬೇಕು ಅಂತ. ಜನರಿಗೆ ಎಂಟರ್ಟೈನ್ಮೆಂಟ್ ಬೇಕು, ಅದೇ ಖುಷಿ ಇಲ್ಲ. ಇಲ್ಲಿ ದೆವ್ವ ಇದೆ, ನನಗೆ ಬಂದು ಹಾಯ್ ಹೇಳಿದೆ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ವೈರಲ್ ಮಾಡಿಟ್ಟಿದ್ದಾರೆ. ಒಂದು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ, 14ನೇ ಶತಮಾನದಲ್ಲಿ ಕಟ್ಟಿರೋ ಕಟ್ಟಡ ಇದೆಲ್ಲ ತುಂಬಾ ಹಳೆಯದು. ಎಲ್ಲರೂ ನಿಮ್ಮ ಥರನೇ ನನ್ನ ಥರನೇ ಬಂದ್ಬಿಟ್ಟು ಸೈಲೆಂಟಾಗಿ ಬಂದು ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳಂಗಿಲ್ವಲ್ಲ. ಅಲ್ಲಿ ಬಂದು ಇದು ತುಂಬ ಹಳೆ ಕಟ್ಟಡ, ಇವರು ಅಲ್ಲಿಗೆ ಹೋದಾಗ ಅದೇನಾದರೂ ಬಿದ್ದು ಮುರಿದು ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ರೆಸ್ಪಾನ್ಸಿಬಿಲಿಟಿ ಇರ್ತಾರೆ ಅನ್ನೋ ದೃಷ್ಟಿಯಿಂದನೂ ಆಗಿರ್ಬೋದಲ್ಲ ಒಳಗಡೆ ಕಳಿಸ್ದೇ ಇರೋದು. ಇದೊಂದು ಕಡೆ ಆದರೆ ಮೇಂಟೆನೆನ್ಸ್ ಗೊತ್ತಲ್ಲ, ಬಂದರೆ ಸುಮ್ಮನೆ ಹಾಕಿರ್ತಾರೆ, ಬಂದಲ್ಲೆಲ್ಲ ಗೊಬ್ಬೆ ಬಿರ್ಸಿ ಹೋಗ್ತಿರ್ತಾರೆ. ಅದನ್ನೆಲ್ಲ ಮೇಂಟೆನೆನ್ಸ್ ಮಾಡಬೇಕು, ಕ್ಲೀನ್ ಮಾಡಬೇಕು, ಮತ್ತು ಅವ್ರಿಗೋಸ್ಕರ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ನೀಡಬೇಕು ಅಂತ ಹೇಳಿದ್ರು. ಅದು ತುಂಬಾ ಎಕ್ಸ್ಪೆನ್ಸಿವ್ ಆಗುತ್ತಲ್ಲ, ಆ ದೃಷ್ಟಿಯಿಂದನೂ ಆಗಿರ್ಬೋದಲ್ಲ. ನಿಜ 2 ಮನೆ ದಾಟಿ ಹೋಗೋದೇ ಕಷ್ಟ ಆಗುತ್ತೆ, ಆದರೆ ಸುಳ್ಳು ಇಡೀ ಊರು ದಾಟ್ಕೊಂಡು ಬೇರೆ ಊರಿಗೆ ಹೋಗುತ್ತೆ. ಹಾಗಿದೆ ಈ ಜನರೇಷನ್. ಇಲ್ಲಿರೋ ನೆಗೆಟಿವ್ ರೂಮರ್ಸ್ ಬಗ್ಗೆ ನಾನು ನಿಮ್ಗೆ ಒಂದು ಸ್ವಲ್ಪ ಕ್ಲಾರಿಟಿ ಕೊಟ್ಟಿದ್ದೀನಿ ಅಂತ ನಾನು ಅನ್ಕೊಂಡಿದ್ದೀನಿ. ನೀವು ಆಗ್ಲೇ ನೋಡಿದ್ರಲ್ಲ ಕೆಲವೊಂದು ರೂಮ್ಸ್ ಒಳಗಡೆಗೆ ಹೋಗ್ದಾಗೆ ಗೇಟ್ಸ್ ಹಾಕಿದ್ರಲ್ಲ ನೋಡಿ, ಹಿಂಗಿಂದ ಒಳಗಡೆಗೆ ಹೋಗ್ಬೋದು, ದಾರಿ ಇದೆ. ನಿಮ್ಗೇನಾದ್ರು ಈ ತರ ಹಿಸ್ಟಾರಿಕಲ್ ಪ್ಲೇಸ್ ಇಷ್ಟ ಇದ್ರೆ ನೋಡಿ ಮಿಸ್ ಮಾಡಬೇಡಿ, ಈ ಫೋರ್ಟ್ಗೆ ಬಂದು ವಿಸಿಟ್ ಮಾಡ್ಕೊಂಡೋಗಿ. ಯಾಕಂತ ಹೇಳಿದ್ರೆ ಇಲ್ಲಿ ಬಂದು ನೀವು ಮೊದ್ಲಿಗೆ ನೋಡೋದು ಅಂತ ಹೇಳಿದ್ರೆ 3ನೇ ಶತಮಾನದಲ್ಲಿ ಆ ಕಾಲದಿಂದ ಹಿಡಿದು 2024 ಗಂಟ ಏನೇನ್ ಚೇಂಜಸ್ ಆಗಿದೆ, ಹೇಗಿದೆ ಅನ್ನೋದನ್ನ ನೀವು ಇಲ್ಲಿ ಬಂದು ನೋಡಿದ್ರೆ ನಿಮ್ಗೆ ಗೊತ್ತಾಗೋದು. ನೋಡಿದ್ರಲ್ಲ ಈ ನಮ್ಮ ಪ್ರಯಾಣ ಹೇಗಿತ್ತು. ಈ ನಮ್ಮ ಪ್ರಯಾಣ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಮರಿದಿರ ನಿಮ್ಮ ರೈಡರ್ ರಮೇಶ್ ಕುಮಾರ್ ಯೂಟ್ಯೂಬ್ ಚಾನಲ್ಗೆ ನೀವೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇದು ನಮ್ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಕೋತ್ಲಾ ಫೋರ್ಟ್ ಈ ಪಯಣ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಮರಿದಿರ ನಿಮ್ಮ ರೈಡರ್ ರಮೇಶ್ ಕುಮಾರ್ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಅಂದಾಗೆ ನಮ್ಮ ಬ್ಲಾಗ್ಸ್ ಈ ನಡುವೆ ತುಂಬ ಡಿಲೇ ಆಗ್ತಿದೆ ಅಲ್ಲ, ಇಲ್ಲೊಂದು ಸಣ್ಣ ಪ್ರಾಬ್ಲಮ್ ಬಂದಿದೆ. ಇದುವರೆಗೂ ನೀವು ನೋಡಿದ್ರಲ್ಲ ಬ್ಲಾಗ್ಸ್, ಆಲ್ಮೋಸ್ಟ್ 28 ಬ್ಲಾಗ್ಸ್ ಮಾಡಿರ್ತೀನಿ. ಅಷ್ಟು ಬ್ಲಾಗ್ಸ್ ಈ ಮೊಬೈಲಲ್ಲೇ ಮಾಡಿರೋದು. ಇದರಲ್ಲಿ ಈಗ ಏನಾಗಿದೆ ಅಂತ ಹೇಳಿದ್ರೆ ಕ್ಯಾಮ್ರಾ ವರ್ಕ್ ಆಗ್ತಿಲ್ಲ ನೋಡಿ. ಈಗ ರೇರ್ ಕ್ಯಾಮ್ರಾ ವರ್ಕ್ ಆಗ್ತಿದೆಲ್ಲ, ಇದು ಈಗ ವರ್ಕ್ ಆಗ್ತಿದೆ. ಇಲ್ಲಿ ಈಗ ನೋಡ್ತಿದ್ದೀರಲ್ಲ ನೋಡಿ, ಈ ಪಾಪಪ್ ಬರ್ತದೆ, ಇದಕ್ಕಿದ್ದಂಗೆ ಹ್ಯಾಂಗ್ ಆಗುತ್ತೆ. ಇನ್ನು ಫ್ರಂಟ್ ಕ್ಯಾಮ್ರಾ ಹೇಳ್ತೀರಾ, ಅದಂತೂ ವರ್ಕೇ ಆಗ್ತಿಲ್ಲ. ಇದನ್ನು ರೆಡಿ ಮಾಡಿಸೋಣ ಅಂತ ಹೇಳ್ಬಿಟ್ಟು ಸರ್ವಿಸ್ ಸೆಂಟರ್ ನೋಡಿ ವರ್ಕ್ ಆಗ್ತಿಲ್ಲ. ಇದನ್ನು ರೆಡಿ ಮಾಡಿಸೋಣ ಅಂತ ಹೇಳ್ಬಿಟ್ಟು ಸರ್ವಿಸ್ ಸೆಂಟ್ರಿಗೆ ಹೋದರೆ ಅವ್ರ ಕ್ಯಾಮ್ರಾ ಚೆನ್ನಾಗಿದೆ ಸರ್, ಅದರ ಮದರ್ ಬೋರ್ಡಲ್ಲಿ ಇಶ್ಯೂ ಇದೆ, ಕಂಪ್ಲೀಟ್ ಮದರ್ ಬೋರ್ಡ್ ಚೇಂಜ್ ಮಾಡಬೇಕು ಅಂತ ಹೇಳಿದ್ರು. ಬಟ್ ಮದರ್ ಬೋರ್ಡ್ ಪ್ರೈಸ್ ಕೇಳಿದ್ರೆ ಹೊಸ ಮೊಬೈಲ್ ಬರ್ತದೆ. ಹೆಂಗೋ ಈ ಸೆಪ್ಟೆಂಬರಲ್ಲಿ ತುಂಬ ಮೊಬೈಲ್ಸ್ ಲಾಂಚ್ ಆಗ್ತಿದೆ ಅಲ್ಲ, ಅದಕ್ಕೆ ನಾನು ವೆಯ್ಟ್ ಮಾಡ್ತಿದ್ದೀನಿ ಬಜೆಟ್ ಮೊಬೈಲ್ ಒಂದು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು. ನಾವು ಬ್ಯಾಂಗ್ಳೂರ್ ಬಂದರೆ ಏನು ಇಶ್ಯೂ ಇಲ್ಲ, ಯಾಕಂತ ಹೇಳಿದ್ರೆ ಗೋಪುರ ಇದೆಲ್ಲ, ಗೋಪುರ ಒಂದು ಇದ್ದರೆ ಸಾಕು, ಟ್ರಾವೆಲಿಂಗ್ ಬ್ಲಾಗ್ಸ್ ಆರಾಮಾಗಿ ಮಾಡ್ಕೋಬೋದು. ಆದರೂ ಬಜೆಟಲ್ಲಿ ನೋಡ್ತಿದ್ದೀನಿ, ಏನಾದರೂ ಮೊಬೈಲ್ ಸಿಕ್ಕಿದ್ರೆ ತೊಗೊತೀನಿ. ಒಂದು ಸ್ವಲ್ಪ ಡಿಲೇ ಆಗ್ತದೆ, ಇದು ನೋ ವರೀಸ್. ಹಳೆ ವೀಡಿಯೋಸ್ ಇದೆಲ್ಲ, ಪ್ರೀವಿಯಸ್ ವೀಡಿಯೋಸು ತುಂಬ ಚೆನ್ನಾಗಿದೆ, ತುಂಬ ಇಷ್ಟಪಟ್ಟು ಮಾಡಿರೋದನ್ನ ಅದನ್ನ ನೋಡಿ ಒಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಸೈಕಲ್ ಗ್ಯಾಪಲ್ಲಿ ಅಂದರೆ ಈ ಗ್ಯಾಪಲ್ಲಿ ಮೋಟಿವೇಶನ್ ವೀಡಿಯೋಸು ಅದು ಅಲ್ಲದೆ ಟ್ರಾವೆಲಿಂಗ್ ವೀಡಿಯೋಸು ಟ್ರೈ ಮಾಡ್ತೀನಿ. ಸ್ವಲ್ಪ ಕ್ಯಾಮ್ರಾ ಇಶ್ಯೂ ಇದೆ, ನೀವು ನನ್ನ ಅರ್ಥ ಮಾಡ್ಕೊತೀರಾ ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನೋಡಿದ್ರಲ್ಲ, ಮರಿದಿರ ನಿಮ್ಮ ರೈಡರ್ ರಮೇಶ್ ಕುಮಾರ್ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.